ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 10ನೆಯ ತರಗತಿಯ SSTದು ಮೊದಲನೇ ಭಾಗದಲ್ಲಿ ಬರ್ತಕ್ಕಂತಹ ಮೊದಲ ಅಧ್ಯಾಯ ಪಾಶ್ಚಾತ್ಯ ಧರ್ಮಗಳು. ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ಇಂಪಾರ್ಟೆಂಟ್ ಅನಿಸಿದ್ದು, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ TET ಇರ್ಬೋದು, HSTR GPTಗೆ ಇರ್ಬೋದು, ಓಕೆ, ನಿಮಗೆ ಯಾವ ಥರದ ಕ್ವೆಶನ್ಸ್ಗಳನ್ನ ಇಲ್ಲಿ ರೈಸ್ ಮಾಡ್ಬೋದು, ಯಾವ ಥರ ಕೇಳೋ ಚಾನ್ಸಸ್ ಇರುತ್ತೆ, ಇಂಪಾರ್ಟೆಂಟ್ ಯಾವುದು, ಹೇಗೆ ಓದ್ಕೋಬೇಕು ಅನ್ನೋದನ್ನು ಹೇಳ್ತಾ ನಾನು ಹೋಗ್ತಾನೆ. ಓಕೆ, ನೋಟ್ ಮಾಡ್ಕೊಳ್ಳಿ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಓಕೆ, ಸೊ ಬನ್ನಿ ಮೊದಲ ಪಾಠವನ್ನು ಶುರು ಮಾಡೋಣ. ಖಂಡಿತ ಈ ಪಾಠಗಳು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಹಿಸ್ಟ್ರಿ ಸಿಲೆಬಸ್. ಓಕೆ, ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪರಿಪೂರ್ಣ ನೋಟ್ಸ್ಗಳು ಸಿಕ್ಕಂಗಾಗತ್ತೆ. ಯಾವುದೊಂದು ಪಾಯಿಂಟು ಮಿಸ್ ಆಗಲ್ಲ. ಯಾಕಂದರೆ ಕ್ಲಾಸಸ್ಗಳಾದರೆ ನಾವು 5 ಪಾಯಿಂಟುಗಳನ್ನ ನೋಟ್ಸ್ ಮಾಡಿರ್ತೀವಿ. ಇಲ್ಲಿ ನಾನು ಪಾಠವನ್ನೇ ನಿಮಗೆ ಓದ್ತಾ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ನೋಟ್ಸ್ ನಿಮಗೆ ಅನಿಸಿದ್ದನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು. ಓಕೆ, ಸೊ ಥಿಂಕಿಂಗ್ ಪಾಯಿಂಟ್ ಬಿಕಾಸ್ ಎಲ್ಲರದ್ದು ಒಂದೇ ಥರ ಇರಲ್ಲ. ಓಕೆ, ಹಾಗಾಗಿ ಓಕೆ ಬನ್ನಿ ಪಾಠವನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅನಿಸಿದ್ದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಖಂಡಿತ ಇದು ಕಾಂಪಿಟೇಟಿವ್ ಜಾಬ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ? ಸೊ ಬನ್ನಿ, ಪಾಶ್ಚಾತ್ಯ ಧರ್ಮಗಳು. ಇಲ್ಲಿ ನೋಡಿ, ಮೊದಲನೇದು ಓಕೆ, ಇಲ್ಲಿ ಪ್ರಪಂಚದ ಚರಿತ್ರೆಯಲ್ಲಿ ಪುರಾತನ ಕಾಲದಿಂದ ಹಲವಾರು ಧರ್ಮಗಳ ಹುಟ್ಟು ಹಾಗೂ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಈಸಂಟ್ ಇಟ್? ಯಸ್. ಬಟ್ ಯಾವ್ಯಾವುದೆಲ್ಲ? ವಿಚ್ ಇಸ್ ದ್ಯಾಟ್? ನೋಡಿ, ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ಇತ್ಯಾದಿ ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಇವು ಜನ್ಮ ತಾಳ್ತಾವು. ಈ ಧರ್ಮಗಳು ಪಾಶ್ಚಾತ್ಯ ಅಂದರೆ ಔಟ್ ಆಫ್ ಕಂಟ್ರಿ, ಭಾರತ ದೇಶ ಬಿಟ್ಟು ಹೊರಗಡೆ ಈ ಧರ್ಮಗಳು ಜನ್ಮವನ್ನು ತಾಳ್ತಾವೆ, ಅಂದರೆ ಹುಟ್ತಾವೆ. ಓಕೆ, ಇವುಗಳನ್ನು ಇಂಗ್ಲೀಷ್ನಲ್ಲಿ ಸೆಮೆಟಿಕ್ ರಿಲಿಜನ್ಗಳಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೆಮೆಟಿಕ್ ರಿಲಿಜನ್ಗಳಂತ ಯಾವುದನ್ನು ಕರಿತೀವಿ ಅಂತ ಕೇಳ್ಬೋದು. ಯಾವುದನ್ನು ಕರಿತೀವಿ? ಪಾಶ್ಚಾತ್ಯ ದೇಶಗಳಲ್ಲಿ ಜನ್ಮ ತಾಳಿದಂತಹ ಧರ್ಮಗಳನ್ನು ಓಕೆ ಸೆಮೆಟಿಕ್ ರಿಲಿಜನ್ಗಳಂತ ಕರಿತೀವಿ. ಇವು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹರಡಿಕೊಂಡಿದೆ. ಅಂದರೆ ಪ್ರಪಂಚದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಧರ್ಮಗ್ರಂಥಗಳು ಹರಡಿಕೊಂಡಿದ್ದಾವೆ. ಧರ್ಮಗ್ರಂಥಗಳಲ್ಲ, ಧರ್ಮಗಳು. ಓಕೆ, ಓಕೆ ಓಕೆ ಇವು ಜಗತ್ತಿನ ಬೇರೆ ಬೇರೆ ಕಡೆ ಈ ಸೆಮೆಟಿಕ್ ರಿಲಿಜನ್ನ ಧರ್ಮಗಳು ಹರಡಿಕೊಂಡಿದೆ. ಓಕೆ, ಸೊ ಇವುಗಳಲ್ಲಿ ಎಲ್ಲ ಧರ್ಮಗಳಲ್ಲೂ ಕೂಡ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಅಂಶಗಳಿದೆ. ಅಂದರೆ ಬೋತ್ ಆರ್ ಸೇಮ್ ಲೈಕ್ ಓಕೆ ಮೆಸೇಜಸ್ನ ಸೇಮ್ ಕೊಡ್ತಾ ಇದೆ ಎಲ್ಲ ಧರ್ಮ ಗ್ರಂಥಗಳು. ಏನು? ದೇವ ಒಬ್ಬನೇ ಅನ್ನೋ ನಂಬಿಕೆ ಇದೆ. ಓಕೆ, ಕೆಲವು ಸಾಮಾನ್ಯ ಅಂಶಗಳು ಅವುಗಳಲ್ಲಿ ಏನಂತಂದರೆ ಆ ಪಾಶ್ಚಾತ್ಯ ಧರ್ಮ ಗ್ರಂಥಗಳು ಹೇಳುವಂತಹ ಒಂದಿಷ್ಟು ಸಾಮಾನ್ಯ ಅಂಶಗಳು. ಅಂದರೆ ಬೋತ್ ಆರ್ ಟೆಲಿಂಗ್ ಸೇಮ್. ಓಕೆ, ಏನದು? ಏಕ ದೇವನಲ್ಲಿ ನಂಬಿಕೆ, ದೇವರ ಸಂದೇಶಗಳು ದೇವದೂತನ ಮೂಲಕ ವ್ಯಕ್ತವಾಗುತ್ತವೆ. ಪ್ರವಾದಿ ಅಂದರೆ ದೇವದೂತ. ಓಕೆ, ಎಂಬುದರಲ್ಲಿ ನಂಬಿಕೆ. ಪ್ರವಾದಿಯ ಚಿಂತನೆಗಳನ್ನು ಕಲ್ಪಿಸಿದ ಪವಿತ್ರ ಗ್ರಂಥದ ಅನುಸರಣೆಯನ್ನು ಮಾಡೋದು, ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆಯನ್ನು ಮಾಡೋದು. ಓಕೆ, ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡೋದು. ಈ 5 ವೆರಿ ಇಂಪಾರ್ಟೆಂಟ್. ಇವುಗಳನ್ನು ಹೇಳಿಕೆಗಳಲ್ಲಿ ಕೊಡ್ಬೋದು ಅಥವಾ ಕೇಳ್ಬೋದು. ಓಕೆನಾ? ಸೊ ನೋಡಿ, ಸಾಮಾನ್ಯ ಅಂಶಗಳು ಅಥವಾ ಇದರಲ್ಲಿ 4 ಸರಿಯಾಗಿ ಕೊಟ್ಟು ಒಂದು ಬೇರೆ ಯಾವುದನ್ನಾದರೂ ಕೊಡ್ಬೋದು. ಅಥವಾ ಕೆಳಗಿನ ಆಯ್ಕೆಗಳಲ್ಲಿ ಯಾವ ಆಯ್ಕೆ ತಪ್ಪಾಗಿದೆ, ಸೊ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ರಿಲಿಜನ್ ಅನ್ನೋ ಪದಕ್ಕೆ ಧರ್ಮ ಅನ್ನೋ ಅರ್ಥವನ್ನು ಬರ್ತದೆ, ನಿಮಗೆ ಗೊತ್ತಿರಲಿ. ಓಕೆ, ಸೊ ಇಲ್ಲಿ ಈಗ ಮೊದಲನೇದು ಯಹೂದಿ ಧರ್ಮವನ್ನು ನೋಡೋಣ. ಓಕೆ, ನೋಡಿ, ಯಹೂದಿ ಧರ್ಮ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಎಂದರೆ ಯಹೂದಿ ಅಥವಾ ಜುಡಾಯಿಸಮ್. ಯಹೂದಿ ಆ್ಯಂಡ್ ಜುಡಾಯಿಸಮ್ ಬೋತ್ ಆರ್ ಸೇಮ್, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಸೊ ಹಿಯರ್ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ
ಪ್ರಾಚೀನ ಧರ್ಮ ಅಂತಂದ್ರೆ ಅದು ಯಹೂದಿ ಅಥವಾ ಜುಡಾಯಿಸಮ್. ಇದರ ಅನುಯಾಯಿಗಳನ್ನು ಜೂಯಿಗಳು ಅಂತ ಅಥವಾ ಯಹೂದ್ಯರು ಅಂತ ಕರೀತಾರೆ. ಗೊತ್ತಿರಲಿ, ಯಹೂದಿಯರು ಅಥವಾ ಜೂಯಿಗಳು ಜೂಗಳು ಅಂತ ಯಾರಿಗೆ ಕರೀತಾರೆ ಅಂದರೆ ಜುಡಾಯಿಸಮ್ ಅಥವಾ ಯಹೂದ್ಯರ ಅನುಯಾಯಿಗಳನ್ನು ಕರೀತಾರೆ. ಯಹೂದ್ಯರ ಆದಿಮ ಭಾಷೆ ಹೀಬ್ರೂ ಭಾಷೆ. ವೆರಿ ಇಂಪಾರ್ಟೆಂಟ್ ಈಗ ಇದರ ಮೇಲೆ ಪ್ರಶ್ನೆ ಆಗಿದೆ ಈಗಾಗಲೇ. ಆದಿಮ ಭಾಷೆ ಯಹೂದ್ಯರದು ಯಾವುದು ಅಂತಂದರೆ ಹೀಬ್ರೂ ಭಾಷೆ. ಇವರು ದೇವರು ಯಾವೆ. ಓಕೆ, ಇವರ ದೇವರ ಹೆಸರೇನು ಯಾವೆ. ಅಬ್ರಹಾಂ ಅಥವಾ ಎಬ್ರಹಾಂ ಇವರ ಮೂಲ ಪುರುಷ. ಓಕೆ, ಮೂಲ ಪುರುಷ, ಯಹೂದ್ಯರ ಮೂಲ ಪುರುಷ ಯಾರು ಅಂತ ಕೇಳ್ಬೋದು, ಅಥವಾ ಈ ಕೆಳಗಿನವರಲ್ಲಿ ಅಂತ ಕೇಳ್ಬೋದು. ಓಕೆನಾ. ಸೊ ಮೂಲ ಪುರುಷ ಹಾಗೂ ಮೋಸೆಸ್ ಇವರ ಪ್ರವಾದಿ. ಮೂಲ ಪುರುಷ ಮತ್ತು ಮೋಸೆಸ್ ಇವರ ಪ್ರವಾದಿ. ಓಕೆ, ಈ ಧರ್ಮದ ತತ್ವಗಳು ಹಾಗೂ ಪರಂಪರೆಗಳು ಮುಂದೆ ಉಗಮಿಸಿದ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳೆರಡಕ್ಕೂ ಬುನಾದಿ ಆಗ್ತವೆ. ಅಬ್ರಹಾಮನನ್ನು ಪ್ರಮುಖನಾಗಿ ಕಾಣುವ ಈ ಮೂರೂ ಧರ್ಮಗಳನ್ನು ಅಬ್ರಹಮೀಯ ಧರ್ಮಗಳೆಂದು ಕರೀತಾರೆ. ಓಕೆ, ಸೊ ಇದಿಷ್ಟು ಈ ಒಂದು ಪ್ಯಾರಾಗ್ರಾಫ್ದಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ನೋಟ್ಸು. ಅಂದರೆ ಪಾಶ್ಚಾತ್ಯದ ಅತ್ಯಂತ ಪ್ರಾಚೀನ ಧರ್ಮ ಯಾವುದು, ಅದರ ಭಾಷೆ ಯಾವುದು, ಹಾಗೆ ಅವರ ದೇವರು ಯಾರು, ಮೊದಲ ಮೂಲ ಪುರುಷ ಯಾರು. ಸೊ ಈ ಥರ ಕೇಳ್ತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ಓಕೆ, ಅಥವಾ ಅಬ್ರಹಮೀಯ ಧರ್ಮ ಎಂದರೆ ಅಂತ ಕೂಡ ಕೇಳ್ಬೋದು. ಓಕೆನಾ. ಓಕೆ, ಸೊ ಓಕೆ, ನೆಕ್ಸ್ಟ್ ಟರ್ನ್ ಪೇಜ್ ನಂಬರ್ 2. ಓಕೆ, ಟರ್ನ್ ನೆಕ್ಸ್ಟ್ ಪೇಜ್. ಓಕೆ ಎವ್ರಿಬಡಿ, ಐ ಹೋಪ್ ನಿಮ್ಮ ಹತ್ರ ಪುಸ್ತಕ ಇದ್ದರೆ ಓಕೆ, ಇಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ನೋಡಿ ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಹಾಂ, ಈಗ ನೋಡಿ ಯಹೂದ್ಯರ ಇತಿಹಾಸವನ್ನು ನೋಡೋಣ. ಡೇವಿಡ್ ಎಂಬಾತನನ್ನು ಯಹೂದ್ಯರ ತಮ್ಮ ಆದಿದೊರೆ ಅಂತ ಭಾವಿಸ್ತಾರೆ. ಯಹೂದ್ಯರು ಏನು ಮಾಡ್ತಾರೆ, ಡೇವಿಡ್ ಎಂಬಾತನನ್ನು ತಮ್ಮ ಆದಿದೊರೆ ಅಂತ ಅವರು ನಂಬಿದ್ದಾರೆ. ಈತ ಶಕ್ತಿ ಮತ್ತು ಆಕಾರದಲ್ಲಿ ತನಗಿಂತ ಹಲವು ಪಟ್ಟು ದೊಡ್ಡವನಾದ ಗೋಲಾಯತ್ ಎಂಬಾತನನ್ನು ಸೋಲಿಸಿ ಯಹೂದ್ಯರಿಗೆ ಅರಸನಾಗ್ತಾನಂತೆ. ನೋಡಿ, ಡೇವಿಡು ಗೋಲಾಯತ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು, ಆ ವ್ಯಕ್ತಿ ಹೇಗಿದ್ದ, ಡೇವಿಡನ್ಗಿಂತಲೂ ಅತ್ಯಂತ ಶಕ್ತಿಶಾಲಿ, ಆಕಾರದಲ್ಲೂ ಕೂಡ ಹಲವು ಪಟ್ಟು ದೊಡ್ಡವನಾಗಿದ್ದಂತೆ. ಓಕೆ, ಸೊ ಅಂಥ ವ್ಯಕ್ತಿಯನ್ನು ಇವನು ಸೋಲಿಸಿ ಅರಸನಾಗ್ತಾನೆ ಯಹೂದ್ಯರಿಗೆ. ಈತನ ಮಗ ಸಾಲೋಮನ್ ಅಂತ ಬರ್ತಾನೆ. ಡೇವಿಡನ ಮಗ ಸಾಲೋಮನ್. ಈತ ಪ್ರಸಿದ್ಧ ದೊರೆಯಾಗಿ ದೀರ್ಘಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಡೇವಿಡನ ನಂತರ ಸಾಲೋಮನ್ ತನ್ನ ಸಾಮ್ರಾಜ್ಯದಲ್ಲಿ ಯಹೂದ್ಯರ ದೇವಾಲಯವನ್ನು ಮೊದಲ ಬಾರಿಗೆ ಕಟ್ಟಿಸ್ತಾನೆ. ನೋಡಿ, ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದ್ಯರ ಮೊದಲ ದೇವಾಲಯವನ್ನು ಕಟ್ಟಿಸಿದವನು. ಓಕೆ, ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ. ಯಹೂದ್ಯರ ಮೊದಲ ದೇವಾಲಯವನ್ನು ಕಟ್ಟಿಸಿದವನು ಈ ಕೆಳಗಿನವುಗಳಲ್ಲಿ ಯಾರು ಅಂತ ಕೇಳ್ಬೋದು. ಅಥವಾ ಡೇವಿಡ್ ಯಹೂದ್ಯರ ಮೊದಲ ದೇವಾಲಯವನ್ನು ಕಟ್ಟಿಸಿದ ಡೇವಿಡನ ಮಗ ಯಾರು ಅಂತ ಕೂಡ ಕೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಸಾಲೋಮನ್ ತೀರಿಕೊಂಡ ಮೇಲೆ ಯಹೂದ್ಯ ರಾಜ್ಯ ಏನಾಗ್ತದೆ, 2 ಪ್ರಾಂತ್ಯಗಳಾಗಿ ಒಡೆದು ಹೋಗ್ತದೆ. ಅದೇ ಕಾಮನ್ ಅಲ್ವಾ. ಬೌದ್ಧ ಧರ್ಮದಲ್ಲೂ 2 ಪಂಗಡಗಳಾಗಿದೆ, ಆಮೇಲೆ ಜೈನ ಧರ್ಮದಲ್ಲೂ ಇದೆ. ನಿಮಗೆ ಗೊತ್ತಿದೆ, ಹೀನಯಾನ ಮಹಾಯಾನ ಪಂಥಗಳಾಗಿ 2 ಒಡೆದು ಹೋಗ್ತದೆ. ಹಾಗೆ ಶ್ವೇತಾಂಬರ ದಿಗಂಬರರು ಅಂತ ಒಡೆದು ಹೋಗ್ತಾವು. ಹಾಗೆ ಎಲ್ಲ ಧರ್ಮಗಳಲ್ಲೂ ಆವಾಗ ಆಡಳಿತ ಸರಿಯಾಗಿ ನಡೆಸೋರು ಇಲ್ಲ ಅನ್ನೋಣ, ಆ ಧರ್ಮಗಳು ಒಡೆದು ವಿಭಜನೆ ಆಗ್ತಾವೆ. ಹಾಗೆ ಹಿಯರ್ ಆಲ್ಸೋ ಸೇಮ್ ಲೈಕ್ ದ್ಯಾಟ್. ಸಾಲೋಮನ್ ತೀರ್ ಹೋದ್ಮೇಲೆ 2 ಭಾಗಗಳಾಗಿ ಪ್ರಾಂತ್ಯಗಳಾಗಿ ಒಡೆದು ಹೋಗ್ತದೆ ಆ ಸಾಮ್ರಾಜ್ಯ. ಇವುಗಳಲ್ಲಿ ಒಂದನ್ನು ಇಸ್ರೇಲ್ ಅಂತ ಕರೀತಾರೆ, ಮತ್ತೊಂದನ್ನು ಜೂಡಾ ಅಂತ ಕರೀತಾರೆ. ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ನೋಟ್ ದೀಸ್ ಪಾಯಿಂಟ್. ಓಕೆ, ಸಾಲೋಮನ್ ತೀರ್ಕೊಂಡ್ಮೇಲೆ ಏನು ಯಹೂದಿ ರಾಜ್ಯ 2 ಪ್ರಾಂತ್ಯಗಳಾಗಿ ಒಡೆದು ಹೋಗ್ತದಲ್ಲ, ಇದನ್ನು ಕೇಳ್ಬೋದು. ಯಹೂದಿ ರಾಜ್ಯದ ಪ್ರಾಂತ್ಯಗಳು 2 ಯಾವುದು ಅಂತ ಕೇಳ್ಬೋದು. ಅಥವಾ ಇಸ್ರೇಲ್, ಜುಡಾ, ಇದು ಯಾವ 2 ರಾಜ್ಯದ ಪ್ರಾಂತ್ಯಗಳಾಗಿದ್ವು ಅಂತ ಕೂಡ ಕೇಳ್ಬೋದು.
ಓಕೆ. ಸೊ ಯಹೂದಿ ರಾಜ್ಯವು 2 ಪ್ರಾಂತ್ಯಗಳಾಗಿ ಬಡ್ದು ಹೋಗ್ತದೆ. ಅವುಗಳಲ್ಲಿ ಒಂದು ಇಸ್ರೇಲ್, ಇನ್ನೊಂದು ಜೂಡಾ ಅಂತ ಕರೀತಾರೆ. ಇಸ್ರೇಲ್ ಹಾಗೂ ಜೂಡಾ ಪ್ರಾಂತ್ಯಗಳು ಮುಂದಿನ ಹಲವು ಶತಮಾನಗಳ ಕಾಲ ಒಂದಿಲ್ಲ ಒಂದು ಆಕ್ರಮಣಕ್ಕೆ ತುತ್ತಾಗ್ತವು. ಹಾಗೆ ಈ ಆಕ್ರಮಣಗಳ ಪರಿಣಾಮವಾಗಿ ಯಹೂದ್ಯರು ಮತ್ತು ಪ್ರಾಚ್ಯಗಳಷ್ಟೇ ಅಲ್ಲದೆ ಯುರೋಪ್, ಏಷ್ಯಾ, ಆಫ್ರಿಕಾದಂತಹ ಸುತ್ತಮುತ್ತಲಿನ ಖಂಡಗಳಲ್ಲಿಯೂ ಚದುರಿ ನೆಲೆಸಬೇಕಾಗ್ತದೆ ಅವರು. ಹೀಗಾಗಿ ಯಹೂದ್ಯರ ನಾಗರಿಕತೆ ಅನ್ನೋದು ಅಸ್ತಿತ್ವಕ್ಕೆ ಪಡ್ಕೊಂಡಂತಹ ಒಂದು ಹೋರಾಟದ ಕಥೆ ಆಗಿದೆ, ನಿಮಗೆ ಗೊತ್ತಿರಲಿ. ಓಕೆ. ಯಹೂದ್ಯರು ಯಾವಾಗ ಸಾಲೋಮನ್ ತೀರ್ಕೊಂಡ್ಮೇಲೆ 2 ಪ್ರಾಂತ್ಯಗಳಾಗಿ ಬಡ್ದು ಹೋಗ್ತದಲ್ಲ, ಆವಾಗ ಹಾಗೆ ಅಲ್ವಾ, ಒಗ್ಗಟ್ಟಿನಲ್ಲಿ ಬಲ ಇಲ್ಲ ಅಂತಂದರೆ 3ನೇವರು ಅಲ್ಲಿ ಅಧಿಕಾರ ಮಾಡೋಕ್ಕೆ ಶುರು ಮಾಡ್ತಾರೆ, ಅಥವಾ ಎಲ್ಲವನ್ನು ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಶುರು ಮಾಡ್ತಾರೆ. ಆವಾಗ 2 ಬಣಗಳಿಗೂ ತೊಂದರೆ ಆಗ್ತದೆ. ಹಾಗಾಗಿ ಒಗ್ಗಟ್ಟಾಗಿರೋದು ಬೆಟರ್ ದ್ಯಾನ್ ಎವ್ರಿಥಿಂಗ್. ಓಕೆ. ಸೊ ಹಾಗಾಗಿ ಇಲ್ಲಿ ಕೂಡ ಹಾಗೆ ಆಯಿತು. ಸಾಕಷ್ಟು ಅವರು ತಮ್ಮ ಅಸ್ತಿತ್ವವನ್ನು ಯಹೂದ್ಯರು ಉಳಿಸ್ಕೊಳ್ಳೋಕ್ಕೋಸ್ಕರ ದೇಶ ಬಿಟ್ಟು ದೇಶಕ್ಕೆ, ಪ್ರಾಂತ್ಯ ಬಿಟ್ಟು ಪ್ರಾಂತ್ಯಕ್ಕೆ ಹೋಗಬೇಕಾಗತ್ತೆ, ವಲಸೆ ಹೋಗಬೇಕಾಗತ್ತೆ, ಅಲೆಮಾರಿಗಳಾಗಿ ಹೋಗಬೇಕಾಗತ್ತೆ. ಸತತ ಅವ್ರೇನು ಮಾಡ್ತಾರೆ, ಬರೀ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಸಾಕಷ್ಟು ಫಸ್ಟ್ ಕಷ್ಟವನ್ನು ಪಡಬೇಕಾಗ್ತದೆ ಅವರು. ಓಕೆ. ಸೊ ನೆಕ್ಸ್ಟ್ ನೋಡಿ, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ, ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದಂತಹ ಹಿಟ್ಲರ್, ನಾವು ಓದ್ತೀವಿ ಮಹಾಯುದ್ಧಗಳ ಬಗ್ಗೆ ನೋಡುವಾಗ ನಾವು ನೋಡ್ತೀವಿ, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ, ಜರ್ಮನಿಯಲ್ಲಿ ಸರ್ವಾಧಿಕಾರಿ ಆಗಿದ್ದಂತಹ ಹಿಟ್ಲರ್ ಸುಮಾರು 60 ಲಕ್ಷ ಯಹೂದ್ಯರನ್ನು ಕೊಲೆ ಮಾಡಿಸ್ತಾನೆ. 2ನೇ ಮಹಾಯುದ್ಧದ ಮುಗಿದ ಬಳಿಕ ವಿಶ್ವಸಂಸ್ಥೆ ನೆರವಿನೊಂದಿಗೆ ಯಹೂದ್ಯರಿಗೆ ಅಂತಲೇ ಇಸ್ರೇಲ್ ಪ್ರಾಂತ್ಯವನ್ನು ಹೊಸ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿ ಕೊಡಲಾಗ್ತದೆ 2ನೇ ಮಹಾಯುದ್ಧದ ನಂತರ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಇಸ್ರೇಲ್ ಪ್ರಾಂತ್ಯ, ಅದ್ರ ಬಗ್ಗೆ 2 ಅಂಕದ ಪ್ರಶ್ನೆ ಕೂಡ ನಿಮಗೆ GPTನಲ್ಲಿ ಕೇಳಬಹುದು. ಓಕೆ. ಇಸ್ರೇಲ್ ಹೇಗೆ ರಾಷ್ಟ್ರ ರಚನೆ ಆಯಿತು ಅನ್ನೋದನ್ನು ಬರೀರಿ ಅಂತ ಕೂಡ ಕೇಳ್ಬೋದು. ಓಕೆ. ಯಹೂದ್ಯರ ಏನೈತಿ, ಯಾವಾಗ ಹಿಟ್ಲರ್ 60 ಲಕ್ಷ ಯಹೂದ್ಯರನ್ನು ಕೊಲೆ ಮಾಡಿಸ್ತಾನಲ್ಲ, ಆವಾಗ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ, ಆವಾಗ ಆ ಯುದ್ಧ ಮುಗಿದ ಮೇಲೆ, ಆಫ್ಟರ್ ದ್ಯಾಟ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಇನ್ ದ್ಯಾಟ್ ಟೈಮ್ ವೆನ್ ದ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್, ಅದು ಕ್ರಿಯೇಟೆಡ್ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ದ ಯಹೂದೇಸ್. ಓಕೆ. ಅವ್ರಿಗೋಸ್ಕರ ಅದು ಯಾವಾಗ ಇಸ್ರೇಲ್ ಪ್ರಾಂತ್ಯವನ್ನು ರಾಷ್ಟ್ರ ರಚನೆ ಮಾಡಿ ಕೊಡ್ತದಲ್ಲ, ಸೊ ಆವಾಗ ಯಹೂದ್ಯರಿಗೆ ಒಂದು ರಾಷ್ಟ್ರ ಸಿಗುತ್ತೆ, ಅವ್ರದ್ದೇ ಆದ ಅಸ್ತಿತ್ವ ಸಿಗುತ್ತೆ. ಪ್ರಪಂಚದಾದ್ಯಂತ ಹರಡಿ ಹಂಚಿ ಹೋಗಿದ್ದಂತಹ ಯಹೂದ್ಯರಿಗೆ 3000 ವರ್ಷಗಳ ನಂತರ ತಮ್ಮದೇ ಆದಂತಹ ಮಾತೃಭೂಮಿ ಅವರಿಗೆ ಸಿಗುತ್ತೆ. ಆಫ್ಟರ್ ದ ಲಾಂಗ್ ಟೈಮ್, ನೋಡಿ 3000 ವರ್ಷಗಳವರೆಗೂ ಯಹೂದ್ಯರು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ತುಂಬ ಹೋರಾಟವನ್ನು ಪಡ್ಕೊಳ್ತಾರೆ. ಆಫ್ಟರ್ ದ್ಯಾಟ್ ಸೆಕೆಂಡ್ ವರ್ಲ್ಡ್ ವಾರ್, ದ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ ಕ್ರಿಯೇಟೆಡ್ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ರಾಷ್ಟ್ರ, ಓಕೆ, ನೇಷನ್ ಫಾರ್ ದ ಯಹೂದೀಸ್. ಓಕೆ. ದ್ಯಾಟ್ ಈಸ್ ದ ಇಸ್ರೇಲ್ ಸ್ಟೇಟ್, ಓಕೆ, ಇಸ್ರೇಲ್ ರಾಜ್ಯ, ಅದು ರಾಷ್ಟ್ರ. ಓಕೆ. ಸೊ ಆವಾಗ ನೆಕ್ಸ್ಟ್ ನೋಡಿ, ಹೀಬ್ರೂ ಅನ್ನುವಂತಹ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರ ಮೇಲೂ ಕ್ವಶನ್ ಆಗಿದೆ. ಹೀಬ್ರೂ ಬೈಬಲ್ ಅಷ್ಟೇ ಅಲ್ಲ, ಹೀಬ್ರೂ ಅಷ್ಟೇ ಅಲ್ಲ, ಹೀಬ್ರೂ ಭಾಷೆ ಅವ್ರದ್ದು ನಿಮಗೆ ಗೊತ್ತಿರಲಿ, ಯಹೂದಿಗಳ ಭಾಷೆ ಹೀಬ್ರೂ. ಓಕೆ. ಸೊ ಹೀಬ್ರೂ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ. ಓಕೆ. ಇದನ್ನು ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕೂಡ ಕರೀತಾರೆ. ಕೇಳ್ಬೋದು, ಓಲ್ಡ್ ಟೆಸ್ಟ್ಮೆಂಟ್ ಇನ್ನೊಂದು ಹೆಸರೇನು ಅಂತ ಕೇಳ್ಬೋದು. ಹೀಬ್ರೂ ಬೈಬಲ್ ಅದು ಯಹೂದಿಗಳ ಪವಿತ್ರ ಗ್ರಂಥ. ಓಕೆ. ಓಲ್ಡ್ ಟೆಸ್ಟ್ಮೆಂಟ್ ಅನ್ನುವಂಥದ್ದು ಯಾವ ಧರ್ಮದ ಪವಿತ್ರ ಗ್ರಂಥ ಅಂತ ಕೂಡ ಕೇಳ್ಬೋದು. ಓಕೆ. ಇದರಲ್ಲಿ 3 ಭಾಗಗಳಿರ್ತದೆ: ಕಾನೂನು, ಬರಹಗಳು ಹಾಗೂ ಪ್ರವಾದಿ ಮೋಸೆಸರ ನುಡಿಗಳಿರ್ತದೆ. ಇವು ವಿಧಿಸುವ 10 ಕಟ್ಟಳೆಗಳು ಯಾವ್ಯಾವುದು ಅಂತಂದರೆ ನೋಡಿ, ಇಂಪಾರ್ಟೆಂಟ್ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ. ಸೊ ಇವುಗಳ ಮೇಲೆ ಕ್ವಶನ್ಸ್ ಆಗ್ಬೋದು, ಅಥವಾ ನಿಮಗೆ GPTನಲ್ಲಿ 2 ಅಂಕಕ್ಕೆ ಕೇಳೋ ಚಾನ್ಸಸ್ಸು ಇರುತ್ತದೆ. ಡೋಂಟ್ ಲೂಸ್. ಓಕೆ.
ಆ್ಯಂಡ್ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸ್, ಸಿಂಪಲ್ ಆಗಿದೆ ನೋಡ್ಕೊಳ್ಳಿ. ಓಕೆ, ಯಾವೇ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರ್ದು, ಸಬತ್ ದಿನವನ್ನು ಪವಿತ್ರ ಅಂತ ಕಾಣೋದು, ತಂದೆ ತಾಯಿಯನ್ನು ಗೌರವಿಸೋದು, ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಹಾಗೆ ಅಸೂಯೆ ಪಡಬಾರ್ದು. ಇದು 10 ವೆರಿ ಇಂಪಾರ್ಟೆಂಟ್. ಓಕೆ, ಆ ಧರ್ಮ ಸಾರುವಂತಹ 10 ಇಂಪಾರ್ಟೆಂಟ್ ಅಂಶಗಳಿದು. ಓಕೆ, ಇದನ್ನು ಕಟ್ಟಳೆಗಳಂತಲೇ ವಿಧಿಸಿತ್ತು. ಮಾಸ್ಟರ್ ಆ್ಯಂಡ್ ಸ್ಟೂಡೆಂಟ್ ಎಲ್ಲರೂ ಇದನ್ನು ಪಾಲಿಸಬೇಕಾಗ್ತಿತ್ತು. ಸೊ ದ್ಯಾಟ್ ಇದು ಯಾವುದು ಕೆಟ್ಟದ್ದಲ್ಲ ಅಲ್ವಾ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ ಆರ್ ವೆರಿ ಗುಡ್. ಎಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ. ಮನುಷ್ಯನ ಆತ್ಮಜ್ಞಾನವನ್ನು ಇದು ಪ್ರಚೋದಿಸುವಂತಹ ವಾಕ್ಯಗಳಿದು ಅಲ್ವಾ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಓಕೆ, ಇಲ್ಲಿಗೆ ಇದೆ ಯಹೂದ್ಯರದ್ದು ಇತಿಹಾಸ, ಆ ಧರ್ಮದ್ದು ಮುಗೀತು. ಇಸ್ರೇಲ್ ರಾಷ್ಟ್ರ ಕೂಡ ಹೇಗೆ ಇಲ್ಲಿ ಸೃಷ್ಟಿ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಆಫ್ಟರ್ ದ್ಯಾಟ್ ಸೆಕೆಂಡ್ ವರ್ಲ್ಡ್ ವಾರ್. ಓಕೆ, ಸೊ ಓಕೆ, ಇನ್ನು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸರ್ಕಾರಿ ನೌಕರಿ ಅಂತ ಬಂದಾಗ, ಅಂದರೆ ನೀವು ಯಾವುದೇ ಆಗಲಿ, ಈವನ್ ನಾಟ್ ಓನ್ಲಿ ಫಾರ್ ದ ಟೀಚರ್ಸ್ ಎಕ್ಸಾಮ್ಸ್, ಓಕೆ, ಯಾವುದೇ ಎಕ್ಸಾಮ್ SD FD ಇರ್ಬೋದು, ಬೇರೆ KPSC UPSC ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಬಂದಿದೆ ನಮಗೊಂದು ಪದ. ಓಕೆ, 2ನೇ ಮಹಾಯುದ್ಧ ಮತ್ತು ವಿಶ್ವಸಂಸ್ಥೆ, ಇದೆರಡಕ್ಕೂ ಸಂಬಂಧಪಟ್ಟ ಹಾಗೆ ಎಷ್ಟು ನೋಟ್ಸ್ಗಳು ಸಿಗ್ತದೆ ಗೊತ್ತಾ ನಿಮಗೆ. ತುಂಬ ಸೋರ್ಸಸ್ ಇದೆ, ಬಹಳಷ್ಟು ನಾವು ಪಾಯಿಂಟ್ಸ್ಗಳನ್ನ ಕಲೆ ಹಾಕಬೇಕು. ನೋಡಿ, ಇಲ್ಲಿ 2ನೇ ಮಹಾಯುದ್ಧ ಯಾವಾಗ ನಡೀತು, ಓಕೆ, ಯುದ್ಧ ಹೇಗೆ ಪ್ರಾರಂಭ ಆಯಿತು, ಏನು ಪರಿಣಾಮ ಆಯಿತು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದರ ಜೊತೆಗೆ 1ನೇ ಮಹಾಯುದ್ಧದ ಬಗ್ಗೆಯೂ ನೀವು ಸ್ವಲ್ಪ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ವೆಲ್ ಆ್ಯಸ್. ಓಕೆ, ಸೊ ಹಾಗೆ ಅದಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಅನ್ನುವಂತಹ ಪದ ನೋಡಿ ವೆರಿ ಇಂಪಾರ್ಟೆಂಟ್. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಅದರದ ಸದಸ್ಯತ್ವ ರಾಷ್ಟ್ರಗಳು ಹಾಗೆ ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಯಾವ್ಯಾವುದು, ಅವುಗಳ ಕೆಲಸ ಏನು, ವಿಶ್ವಸಂಸ್ಥೆಯಲ್ಲಿ ಯಾವ್ಯಾವ ಅಂಗಗಳಿದೆ, ಅದು ಹೇಗೆ ಕೆಲಸವನ್ನು ಮಾಡ್ತದೆ, ಪ್ರಸ್ತುತ ಇವಾಗ ಯಾರ್ಯಾರು ಅದರ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ, ಅದು ಎಲ್ಲ ಕೂಡ ಯಾವ್ಯಾವ ಸಂಸ್ಥೆದು ಏನೇನು ಕೆಲಸ, ಪ್ರತಿಯೊಂದು ಈ ಥರ ನೀವು ಒಂದು ಪಾಯಿಂಟ್ ಅಂತ ಬಂದಾಗ ಅದರ ಸುತ್ತಮುತ್ತಲೂ ಒಂದು 10ರಿಂದ 12 ಪಾಯಿಂಟ್ಗಳನ್ನ ನೀವು ಫೈಂಡ್ ಔಟ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಓದಿದ್ರೆ ಡೆಫಿನೆಟ್ಲಿ ಯು ವಿಲ್ ಕ್ರ್ಯಾಕ್ ಎನಿ ಗೌರ್ಮೆಂಟ್ ಎಕ್ಸಾಮ್ಸ್. ಓಕೆ, ಯಾವುದೇ ನಿಮಗೆ ಕಷ್ಟ ಅಂತ ಅನಿಸಲ್ಲ. ಓಕೆ, ಐ ಥಿಂಕ್ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ಮುಂದಿನ ಪಾಯಿಂಟ್ ನೋಡೋಣ. ಇಲ್ಲಿಗೆ ಯಹೂದ್ಯರದು ಮುಗೀತು. ಈಗ ನೆಕ್ಸ್ಟ್ ಬರೋದು ಪಾರ್ಸಿ ಧರ್ಮ ಬರ್ತದೆ, ಅದೇ ನೋಡೋಣ. ಓಕೆನಾ. ಓಕೆ, ಇಲ್ಲಿ ನೋಡಿ ಇವಾಗ ಪಾರ್ಸಿ ಧರ್ಮ ಹೇಗೆ ಬರ್ತದೆ ಅಂತ ನೋಡಿ. ಪಾಶ್ಚಾತ್ಯ ರಿಲಿಜನ್ಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಈಗ ಯಹೂದ್ಯರದು ನಾವು ನೋಡಿದ್ವಿ. ಓಕೆ, ಸೊ ಇಸಂಟ್ ಇಟ್. ಓಕೆ, ನೋಡಿ ನೆಕ್ಸ್ಟ್ ಪಾರ್ಸಿ ಧರ್ಮ ಪರ್ಷಿಯಾ ಅಂದರೆ ಇರಾನ್ದಲ್ಲಿ ಇದು ಪ್ರಾರಂಭ ಆದರೂ ಕೂಡ ಭಾರತದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಇದು ಹೊಂದಿದೆ. ಓಕೆ, ಮುಸಲ್ಮಾನರ ದಾಳಿಯ ಕಾಲದಲ್ಲಿ ಹಂತ ಹಂತವಾಗಿ ಭಾರತದಲ್ಲಿ ಅವರು ಬಂದು ನೆಲೆಸ್ತಾರೆ. ಯಾರು? ಪಾರ್ಸಿ ಧರ್ಮದವರು. ಓಕೆ, ಮುಸಲ್ಮಾನರು ಏನು ಪದೇ ಪದೇ ದಾಳಿ ಮಾಡ್ತಾರಲ್ಲ, ಇನ್ ದ್ಯಾಟ್ ಸಿಚುವೇಶನ್ನ ಅವ್ರು ಏನು ಮಾಡ್ತಾರೆ, ಭಾರತದಲ್ಲಿ ಬಂದು ನೆಲೆಸ್ತಾರೆ. ಓಕೆ, ಆಶ್ರಯವನ್ನು ಬೇಡಿ ಬಂದಾಗ ಯಾರು, ಅದರಲ್ಲೂ ನಮ್ಮ ಭಾರತ ದೇಶ ಅಂತೂ ಸರ್ವಧರ್ಮಗಳ ಸಹಿಷ್ಣು ರಾಷ್ಟ್ರ ಅಲ್ವಾ. ಹಾಗಾಗಿ ಇಲ್ಲಿ ಬಹಳಷ್ಟು ವೈವಿಧ್ಯತೆಗಳು ಇದೆ, ನಾವು ನೋಡ್ತೀವಿ. ಅದು ಧರ್ಮದಲ್ಲಿ ಅಷ್ಟೇ ಅಲ್ಲ, ಪ್ರಕೃತಿನಲ್ಲಿ ಕೂಡ ಎಷ್ಟೊಂದು ವೈವಿಧ್ಯತೆ ಇದೆ ಅಲ್ವಾ. ಸೊ ನೋಡಿ, ಹಾಗಾಗಿ ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರನ್ನು ನಾವು ನೋಡಲಿಕ್ಕೆ ಸಿಗ್ತಾರೆ ಅನ್ನೋ ಅಂಶ ಇಲ್ಲಿ ವೆರಿ ಇಂಪಾರ್ಟೆಂಟ್. ಓಕೆ, ಭಾರತದ ಅರ್ಥವ್ಯವಸ್ಥೆ, ಸೈನ್ಯ ಹಾಗೂ ಸ್ವತಂತ್ರ ಚಳುವಳಿಯಲ್ಲಿ ಅವರು ಏನು ಮಾಡ್ತಾರೆ, ಅವರ ಕೊಡುಗೆ ಬಹಳಷ್ಟು ಅಪಾರವಾಗಿ ಇರ್ತಕ್ಕಂಥದ್ದು. ಭಾರತೀಯ ಅರ್ಥವ್ಯವಸ್ಥೆ ಹಾಗೂ ಸೈನ್ಯ ಸ್ವತಂತ್ರ ಚಳುವಳಿಯಲ್ಲಿ ಬಹಳಷ್ಟು ಸೇವೆಯನ್ನು
ಪಾರ್ಸಿ ಧರ್ಮದವರು ಮಾಡಿದ್ದಾರೆ. ಪಾರ್ಸಿ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜರಾತುಷ್ಟ್ರ. ಫೋಟೋದಲ್ಲಿ ನೀವು ನೋಡ್ತಿದ್ದೀರಾ. ಓಕೆ, ದಿಸ್ ಮ್ಯಾನ್. ಓಕೆ, ಈ ಪರ್ಸನ್ ಏನು ಮಾಡ್ತಾರೆ, ಜರಾತುಷ್ಟ್ರ. ನೆನಪಿರಲಿ, ಪಾರ್ಸಿ ಧರ್ಮದ ಸ್ಥಾಪಕ ಯಾರು ಅಂತ ನೇರವಾಗಿ ಕೂಡ ಕೇಳ್ಬೋದು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ. ಓಕೆ, ಇನ್ನು ಇರಾನಿನ ಒಬ್ಬ ಪ್ರವಾದಿ ಹಾಗೂ ಧಾರ್ಮಿಕ ಸುಧಾರಕ ಕೂಡ ಇವರು ಆಗಿರ್ತಾರೆ. ಹೀಗಾಗಿ ಈ ಧರ್ಮವನ್ನು ಜೋರಾಸ್ಟ್ರಿಯನ್ ಅಂತ ಕೂಡ ಕರೀತಾರೆ, ಗೊತ್ತಿರಲಿ. ಜರಾತುಷ್ಟ್ರ ಅವನಿಂದ ಸ್ಥಾಪನೆ ಆಗಿರೋದ್ರಿಂದ ಜೋರಾಸ್ಟ್ರಿಯನ್ ಅಂತ ಕೂಡ ಕರೀತಾರೆ ಈ ಧರ್ಮವನ್ನು, ಪಾರ್ಸಿ ಧರ್ಮವನ್ನು. ಓಕೆ, ಆಮೇಲೆ ಅಹೂರ್ ಮಜಾದ್ ಇವರ ದೈವ ಯಾವುದು? ಅಹೂರ್ ಮಜಾದ್ ಅನ್ನುವಂಥದ್ದು. ಓಕೆ, ಸಾರಿ, ಅಹೂರ್ ಮಾಜ್ದ ಅನ್ನುವಂಥದ್ದು ಇವರ ದೈವ. ಉಪವಾಸ, ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಇವರ ಆಚರಣೆಗಳು ಆಗಿದ್ವು. ಪಾರ್ಸಿ ಧರ್ಮ ಪ್ರಾಚೀನ ವೈದಿಕಾಚರಣೆಗಳಿಗೆ ತುಂಬ ಹತ್ತಿರವಾಗಿ ಇರತಕ್ಕಂಥದ್ದು. ಓಕೆ, ಉದಾಹರಣೆಗೆ ಒಳಿತು ಕೆಡಕುಗಳ ನಡುವೆ ಸಂಘರ್ಷದಲ್ಲಿ ಒಳಿತು ಗೆಲುವನ್ನು ಸಾಧಿಸುವುದರಿಂದ ಮಾನವ ಸದಾಕಾಲಕ್ಕೂ ಒಳಿತನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಈ ಧರ್ಮನೂ ಕೂಡ ಹೇಳುತ್ತೆ. ಓಕೆ, ಇವರ ನಂಬಿಕೆಯೂ ಕೂಡ. ಇದೇ ರೀತಿ ಅವರ ಸೂರ್ಯೋಪಾಸನೆ ಪಾರ್ಸಿಗಳ ಧರ್ಮ ಗ್ರಂಥವಾದಂತಹ ಅವೆಸ್ತಾದಲ್ಲಿ ಬರುವ ಪದ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಅಂತ ಕರೀತಾರೆ. ಇದು ಬಹಳ ಇದರ ಮೇಲೆ ಕ್ವಶನ್ಸ್ಗಳು ಕೂಡ ಆಗಿದೆ. ಎವ್ರಿಬಡಿ ಲಿಸನ್ ಕೇರ್ಫುಲಿ ಹಿಯರ್ ವಾಟ್ ಐ ಆಮ್ ಸೈಯಿಂಗ್ ನೌ. ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ಸ್. ಓಕೆ, ಇಲ್ಲಿ ನೋಡಿ, ಅವೆಸ್ತಾ ಅನ್ನುವಂಥದ್ದು ಪದ್ಯ ಶ್ಲೋಕ ರೂಪದಲ್ಲಿ ಇರ್ತಕ್ಕಂತಹ ಸಾಹಿತ್ಯ. ಅದನ್ನು ಗಾಥಾ ಅನ್ನೋ ಹೆಸರಿನಿಂದ ಕರೀತಾರೆ. ಓಕೆ, ಬಟ್ ಈ ಸಾಹಿತ್ಯ ರೂಪದಲ್ಲಿ ಇರ್ತಕ್ಕಂತಹ ಗ್ರಂಥ ಅವೆಸ್ತಾ ಯಾವ ಧರ್ಮದ್ದು ಅಂತಂದರೆ ಪಾರ್ಸಿಗಳ ಧರ್ಮದ್ದು. ಓಕೆ, ಪಾರ್ಸಿಗಳ ಧರ್ಮದ್ದು. ಓಕೆ, ಹಾಗೆ ಪೂಜೆ, ಆರಾಧನೆ, ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಂತ ಕರೀತಾರೆ. ನೋಡಿ, ಪಾರ್ಸಿಗಳ ಧರ್ಮದಲ್ಲಿ ಅವೆಸ್ತಾದಲ್ಲಿ ಏನು ಹೇಳ್ತಾರೆ, ಯಶ್ನ ಅಂತಂದರೆ ಏನು ಅಂತ ಕೂಡ ಕೇಳ್ಬೋದು, ಸರಿನಾ? ಹಾಗಾಗಿ ನೋಡಿ, ಪೂಜೆ, ಆರಾಧನೆ, ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಂತ ಕರೀತಾರೆ. ಓಕೆ, ಅವೆಸ್ತದಲ್ಲಿ ಇದನ್ನು ಹೇಳ್ತಾರೆ. ಇವೆಲ್ಲ ಸಂಸ್ಕೃತದ ಮೂಲ ಪದಗಳೇ ಅನ್ನೋದು ನೀವು ಗಮನಿಸಬೇಕು. ನೋಡಿ, ಯಶ್ನ ಅನ್ನುವಂಥದ್ದು ಮೂಲ ಪದ, ಅದು ಸಂಸ್ಕೃತ ಭಾಷೆದು. ಓಕೆ, ನಿಮಗೆ ಗೊತ್ತಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡು ಯು ನೋ ವಾಟ್ ಇಸ್ ದ್ಯಾಟ್? ಲಿಸನ್, ಎಲ್ಲ ಭಾಷೆಗಳು ಹುಟ್ಕೊಂಡಿದ್ದು ಸಂಸ್ಕೃತ ಭಾಷೆಯಿಂದಲೇ. ಶೋರ್. ನೋಡಿ, ಮಾತೃ ಅನ್ನುವಂತಹ ಪದದಿಂದ ಮದರ್ ಅನ್ನುವಂತಹ ಪದ, ಭ್ರಾತೃ ಅನ್ನುವಂತಹ ಪದದಿಂದ ಬ್ರದರ್, ಪಿತೃ ಅನ್ನುವಂತಹ ಪದದಿಂದ ಫಾದರ್. ಓಕೆ, ಸೊ ಇದೇ ಥರ ನಾವು ಸೂಕ್ಷ್ಮವಾಗಿ, ಸೂಕ್ಷ್ಮ ದೃಷ್ಟಿಯಿಂದ, ನಮ್ಮ ಅಂತರಾಳದ ದೃಷ್ಟಿಯಿಂದ ನೋಡೋದಾದರೆ, ಓಕೆ, ಸೊ ನೀವು ನೋಡಿ ಸೂಕ್ಷ್ಮವಾಗಿ ನೋಡೋದಾದರೆ ಡೆಫಿನೆಟ್ಲಿ ಎಲ್ಲ ಪದಗಳು ಹುಟ್ಕೊಂಡಿದ್ದು, ಎಲ್ಲ ಭಾಷೆಗಳು ಹುಟ್ಕೊಂಡಿದ್ದು ಸಂಸ್ಕೃತ ಭಾಷೆನೇ ಎಲ್ಲ ಭಾಷೆಗಳ ಮೂಲ. ಈಗ ಇದ್ರ ಮೇಲೆ ಸಾಕಷ್ಟು ರಿಸರ್ಚ್ಗಳು ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಅಂತ ನೀವು ನಂಬೋದು ಬೇಡ, ಕೇಳೋದು ಬೇಡ. ನೀವು ಈಗ ಇತಿಹಾಸಜ್ಞರು ಏನು ಸಂಶೋಧಕರು ಇದ್ದಾರೆ, ಇವಾಗ ಮಾಡ್ತಿದ್ದಾರೆ, ಅವ್ರನ್ನ ನೀವು ಕೇಳಿ. ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ, ಹಿಂದೆಂದು ನಾವು ಕೇಳದೇ ಇರುವಂತಹ ಎಷ್ಟು ಇಂಪಾರ್ಟೆಂಟ್ ನೋಟ್ಸ್ಗಳೆಲ್ಲ ಇದೆ. ಓಕೆ, ಸೊ ಹಾಗಾಗಿ ಮಾಹಿತಿಗಳೆಲ್ಲ ಇದೆ. ಓಕೆ, ಸೊ ಹಾಗಾಗಿ ಎಲ್ಲ ಭಾಷೆಗಳ ಮೂಲ ಸಂಸ್ಕೃತನೇ. ಓಕೆ, ಹಾಗಾಗಿ ನಾವು ಭಾರತದವರು ಅಂತ ಹೆಮ್ಮೆ ಹೇಳಿ ನನಗಂತೂ ಆಗತ್ತೆ. ಶೋರ್, ಡೆಫಿನೆಟ್ಲಿ. ಅದರಲ್ಲೂ ಮತ್ತು ಕರ್ನಾಟಕ ಅಂದರೆ ಇನ್ನೂ ಜಾಸ್ತಿ ಹೆಮ್ಮೆ ಅಲ್ವಾ? ಸೊ ನೋಡಿ, ನೆಕ್ಸ್ಟ್ ಬರೋದು ಕ್ರೈಸ್ತ ಧರ್ಮ, ಕ್ರಿಶ್ಚಿಯಾನಿಟಿ. ಓಕೆ, ಜೀಸಸ್ ಅಂದರೆ ಯೇಸು, ಅವರ ಜನ್ಮಸ್ಥಳ ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದಂತಹ ಜೆರುಸೆಲಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಬೆತ್ಲೆಹೆಮ್ನಲ್ಲಿ ಅವರು ಹುಟ್ಟುತ್ತಾರೆ. ಯಾರು? ಜೀಸಸ್ರವರು. ನೋಡಿ, ಇವುಗಳ ಮೇಲೂ ಕೂಡ ಪ್ರಶ್ನೆ ಆಗಿದೆ.
ಓಕೆ, ಜೀಸಸ್ ರವರ ಜನ್ಮಸ್ಥಳ ಯಾವುದು ಅಂತ ನಿಮಗೆ ಒಂದು ಅಂಕದ್ದು ಕೇಳ್ಬೋದು, ನೇರವಾಗಿ ಕೇಳ್ಬೋದು, ಬೆತ್ಲೆಹೆಮ್. ಓಕೆ, ಏಸು ಕ್ರಿಸ್ತರ ಆರಂಭಿಕ ಜೀವನದ ಬಗ್ಗೆ ಹೆಚ್ಚಾಗಿ ನಮಗೆ ಏನು ತಿಳಿದು ಬರೋದಿಲ್ಲ. ಓಕೆ, ಇನ್ನು ಜೀಸಸ್ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನ ಬಲ್ಲವರಾಗಿದ್ದರಂತೆ. ಜೀಸಸ್ರವ್ರಿಗೆ ಈ 2 ಭಾಷೆಗಳು ಬರ್ತಾಯಿತ್ತು. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವಂತೆ ಮಸೀಹ ಅಥವಾ ರಕ್ಷಕನನ್ನು ಆಗಮಿಸ್ತಾನೆ, ಯಾರೋ ಒಬ್ಬ ಮಹಾರಕ್ಷಕ ಬರ್ತಾನೆ ಅಂತ ಯಹೂದಿಗಳೆಲ್ಲ ಸಾಕಷ್ಟು ಕಷ್ಟದಲ್ಲಿದ್ದರು, ಕಾಯ್ತಾ ಇದ್ದರು, ನಿರೀಕ್ಷಿಸ್ತಾ ಇದ್ದರು, ಯಾರಾದರೂ ಬರ್ತಾರ ನಮ್ಮ ರಕ್ಷಣೆಗೆ ಅಂತ. ಆ ಆಗಮನದ ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದಾಗಿತ್ತು. ಜಾನ್ ಮೂಲತಃ ಧಾರ್ಮಿಕ ಪ್ರವರ್ತಕನಾಗಿದ್ದರು. ತಮ್ಮ ಬಳಿಗೆ ಬರುವಂತಹ ವ್ಯಕ್ತಿಗಳಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸೋದ್ರ ಮೂಲಕ ದೀಕ್ಷೆಯನ್ನು ಅವರು ನೀಡ್ತಾ ಇದ್ದರು. ಯೇಸು ಕ್ರಿಸ್ತ ಸಹ ಜಾನನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾಗ್ತಾರೆ. ಜಾನ್ ಜೀಸಸ್ನನ್ನು ಮಸೀಹ ಅಥವಾ ಮಹಾರಕ್ಷಕ ಅಂತ ಉದ್ಘರಿಸ್ತಾರೆ. ಆವಾಗ ದೀಕ್ಷೆ ತಗೊಳ್ಳೋಕ್ಕೆ ಬಂದಾಗ ಆಗ ಯೇಸು ಕ್ರಿಸ್ತರಿಗೆ 30 ವರ್ಷ ವಯಸ್ಸಾಗಿತ್ತು. ಓಕೆ, 30 ವರ್ಷ ವಯಸ್ಸಾಗಿತ್ತು ಆವಾಗ ಯೇಸು ಕ್ರಿಸ್ತರಿಗೆ. ಓಕೆ, ದೀಕ್ಷಾ ಸ್ನಾನವನ್ನು ತಗೊಳ್ಳೋಕ್ಕೆ ಬಂದಾಗ. ಓಕೆ, ಸೊ ಟರ್ನ್ ನೆಕ್ಸ್ಟ್ ಪೇಜ್. ಓಕೆ, ನೆಕ್ಸ್ಟ್ ನೋಡಿ, ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚಾರ ಮಾಡ್ತಾ ಮತವನ್ನು ಪ್ರಚಾರಣೆ ಮಾಡ್ತಾರೆ, ಬೋಧನೆಗಳನ್ನ ಮಾಡ್ತಾರೆ, ಧರ್ಮದ ಪವಿತ್ರ ಬೋಧನೆಯನ್ನು ಮಾಡ್ತಾರೆ. ಕಾಲಾನಂತರದಲ್ಲಿ ಆಫ್ಟರ್ ಸಮ್ ಡೇಸ್ ಯಹೂದಿಗಳು ಕ್ರಿಸ್ತ ಧರ್ಮವನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸ್ತಾರೆ. ಯಾರನ್ನ? ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಯಹೂದ್ಯರೆಲ್ಲ ಸ್ವೀಕಾರ ಮಾಡ್ತಾರೆ. ಯೇಸು ಕ್ರಿಸ್ತರು ಮೊದಲು 12 ಜನ ಶಿಷ್ಯರನ್ನು ಹೊಂದಿರ್ತಾರೆ. ಅವರನ್ನ ಅಪೋಸಲ್ಸ್ ಅಂತ ಕರೀತಾರೆ. ಅಪೋಸಲ್ಸ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕೇಳ್ಬೋದು, ಅಥವಾ ಪದದ ಅರ್ಥ ಕೇಳ್ಬೋದು. ಓಕೆ, ಅಥವಾ ಯಾವ ಧರ್ಮಕ್ಕೆ ಸಂಬಂಧಿಸಿದೆ, ಅಥವಾ ಅಪೋಸಲ್ಸ್ ಅಂದರೆ ಏನು ಅಂತ ಹೀಗೆಲ್ಲ ಕೇಳ್ಬೋದು. 12 ಜನ ಶಿಷ್ಯರನ್ನು ಏನು ಯಹೂದ್ಯರು ಬಿಗ್ನಿಂಗ್ ಹೊಂದಿರ್ತಾರಲ್ವ, ಸೊ ಅವರನ್ನ ಅಪೋಸಲ್ಸ್ ಅಂತ ಕರೀತಾ ಇದ್ರು. ಪೀಟರ್ ಅವರ ಮೊದಲ ಅನುಯಾಯಿ ಆಗಿದ್ದ. ಯಾರು? ಯೇಸು ಕ್ರಿಸ್ತರ ಮೊದಲ ಅನುಯಾಯಿ ಯಾರಾಗಿದ್ದರು? ಪೀಟರ್ ಆಗಿದ್ದರು. ಓಕೆ, ನೆಕ್ಸ್ಟ್ ನೋಡಿ, ಯೇಸು ಕ್ರಿಸ್ತರು ರೋಗದಿಂದ ನರಳುವವರ ಮತ್ತು ಅಸಹಾಯಕರ ಬಗ್ಗೆ ಸಹಾನುಭೂತಿ ಹಾಗೂ ಕರುಣೆಯನ್ನು ತೋರಿಸ್ತಾ ಇದ್ದರು. ಇವರು ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಾಗ್ತಾ ಇದ್ದರು. ಓಕೆ, ಯೇಸು ಕ್ರಿಸ್ತರನ್ನು ಸಿಲುಬೆಗೆ ಏರಿಸ್ತಾರೆ. ಓಕೆ, ಈಗ ಅದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನೋಡಿ. ಯೇಸು ಕ್ರಿಸ್ತರನ್ನು ಯಹೂದಿಗಳು ಮಹಾರಕ್ಷಕ ಅಂತ ಪರಿಗಣಿಸಿ ಜನ ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ಯಾವಾಗ ಒಬ್ಬ ವ್ಯಕ್ತಿ ಬೇರೆಯವರ ಕಷ್ಟಗಳಿಗೆ ಸಹಾಯ ಮಾಡ್ತಾ ತಾನು ಫೇಮಸ್ ಆಗ್ತಿರ್ತಾನಲ್ಲ, ಫೇಮಸ್ ಆಗಬೇಕು ಅಂತ ಮಾಡಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಆಫ್ಟರ್ ದ್ಯಾಟ್ ಸಮ್ ಡೇಸ್ ಅದು ಒಳ್ಳೆ ಖಂಡಿತ ಬಂದೇ ಬರ್ತದೆ. ಓಕೆ, ಪ್ರಪಂಚಕ್ಕೆ ನೀವು ಏನು ಕೊಡ್ತೀರೋ ಅದೇ ನಿಮಗೆ ರಿಟರ್ನ್ ಆಗ್ತದೆ. ಡೆಫಿನೆಟ್ಲಿ ಕರ್ಮ ವಿಲ್ ಬಿ ರಿಟರ್ನಿಂಗ್, ಡೆಫಿನೆಟ್ಲಿ ಬರ್ತದೆ. ಸೊ ದ್ಯಾಟ್ ಇಲ್ಲಿ ಕೂಡ ಯೇಸು ಕ್ರಿಸ್ತರು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು, ಎಷ್ಟು ಸಹಾಯ ಮಾಡ್ತಿದ್ರು ಎಲ್ಲರಿಗೂ. ಸೊ ಆವಾಗ ಅವರಿಗೆ ಆಟೋಮೆಟಿಕ್ಲಿ ಶತ್ರುಗಳು ಹುಟ್ಕೊಳ್ತಾರೆ. ಅಂದರೆ ಸೇರದೇ ಇರೋ ಅಂತಹ ಅಸೂಯೆ ಪಡುವಂತಹ ಜನ ನೋಡಿ ಅವರನ್ನು ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕರಂತ ಪರಿಗಣಿಸಲ್ಪಟ್ಟು ಬಹಳ ಜನಪ್ರಿಯ ಆಗ್ತಾರೆ. ಆವಾಗ ಡಂಬಾಚಾರಣೆಯಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನೇ ಅಲ್ಲಗಳೆಯದಿರುವುದರಿಂದ ಯಹೂದಿಗಳ ಸಂಪ್ರದಾಯ ವರ್ಗ ಅವರನ್ನು ವಿರೋಧಿಸೋದಕ್ಕೆ ಶುರು ಮಾಡ್ತದೆ. ಓಕೆ, ನಮ್ಮಲ್ಲೂ ಹಾಗೆ ಆಯಿತು 12ನೇ ಶತಮಾನದಲ್ಲಿ. ಯಾವಾಗ ಬಸವಣ್ಣನವರು ಅಂತರ್ಜಾತಿ ವಿವಾಹವನ್ನು ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಸೊ ಆವಾಗ ಅವರು ಇನ್ ದ್ಯಾಟ್ ಟೈಮ್ ಎಷ್ಟೋ ಕಷ್ಟಗಳನ್ನ ಅವರು ಎದುರಿಸ್ಬೇಕಾಯಿತು ಬಸವಣ್ಣನವರು ಇನ್ ದ್ಯಾಟ್ ಸಿಚುವೇಶನ್. ಹಾಗಾಗಿ ಧರ್ಮ ಆಚರಣೆಗಳು ಅದರಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳೇ ಶ್ರೇಷ್ಠ ಅಂತ ನಂಬಿದಂತಹ ಒಂದಿಷ್ಟು ಡಂಬಾಚಾರದ
ವಿಧಿವಿಧಾನಗಳನ್ನು ಆಚರಿಸುವಂತಹ ಜನ ಏನು ಮಾಡ್ತಾರೆ, ನಾವು ಹೇಳಿದ್ವಿ ಸರಿ, ಇವರು ನಮ್ಮ ವಿರುದ್ಧ ಮಾಡ್ತಿದ್ದಾರೆ, ಧರ್ಮನ ಕೆಡಿಸ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ ಅನ್ನೋ ಭಾವನೆಯಿಂದ ಅವ್ರನ್ನ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ, ಅಸೂಯೆ ಮಾಡ್ತಾರೆ. ಹಾಗೆ ಈ ಎಲ್ಲ ಕಾರಣಗಳಿಂದ ಯೇಸು ಕ್ರಿಸ್ತರನ್ನು ಜೆರುಸಲಮ್ಗೆ ಭೇಟಿ ನೀಡೋದಕ್ಕೆ ಅಂತ ಬಂದಿರ್ತಾರೆ. ಜೆರುಸಲಮ್ ಅನ್ನುವಂತಹ ಒಂದು ಪ್ರದೇಶ ಅದು. ಅಲ್ಲಿ ಕ್ರಿಸ್ತರು ಏನು ಮಾಡ್ತಾರೆ, ಯೇಸು ಕ್ರಿಸ್ತರು ಭೇಟಿ ನೀಡಲಿಕ್ಕೆ ಅಂತ ಬಂದಾಗ ಆ ಪ್ರದೇಶಕ್ಕೆ ಅಲ್ಲಿ ಇರ್ತಕ್ಕಂತಹ ಯಹೂದಿಗಳೆಲ್ಲ ಅವರನ್ನ ನೋಡಿ ಬಂಧಿಸ್ತಾರೆ, ರೋಮ್ನ ರಾಜ್ಯಪಾಲನ ವಶಕ್ಕೆ ಒಪ್ಪಿಸ್ತಾರೆ. ರಾಜ್ಯಪಾಲ ಏನು ಮಾಡ್ತಾನೆ, ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿ ಮರಣದಂಡನೆಯನ್ನು ಮಾಡಬೇಕು ಅಂತ ಶಿಕ್ಷೆಯನ್ನು ವಿಧಿಸ್ತಾನೆ. ಯಾಕೆ ಅಂತಂದರೆ ಅವರೆಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ ಯಹೂದ್ಯರು, ಇವ ತಪ್ಪಾಗಿ ಹೇಳ್ತಿದ್ದಾನೆ, ಧರ್ಮವನ್ನು ಕೆಡಿಸ್ತಿದ್ದಾನೆ, ಆಚರಣೆಗಳ ವಿರುದ್ಧ ಹೋಗ್ತಿದ್ದಾನೆ, ಧರ್ಮದ ಆಚರಣೆಗಳ ವಿರುದ್ಧ, ಹಾಗೆ ಹೀಗೆ ಒಂದಕ್ಕೆ ಹತ್ತು ಸೇರಿಸಿ ರಾಜ್ಯಪಾಲ, ರೋಮ್ ದೇಶದ ರಾಜ್ಯಪಾಲನ ಮುಂದೆ ಹೇಳ್ತಾನೆ. ಓಕೆ, ಸೊ ನೋಡಿ, ಆವಾಗ ಏನು ಮಾಡ್ತಾರೆ, ಅವರು ರಾಜ್ಯಪಾಲ ಏನು ಮಾಡ್ತಾನೆ, ಕ್ರಿಸ್ತನನ್ನು ಮರಣದಂಡನೆಗೆ ಗುರಿ ಮಾಡ್ತಾನೆ. ರೋಮ್ನ ಸೈನಿಕರು ಏನಾಗ್ತಾರೆ ನೋಡಿ, ರೋಮ್ನ ಸೈನಿಕರು ಗೋಲ್ಗೊಥಾ ಎಂಬ ಬೆಟ್ಟದ ಮೇಲೆ ಸಿಲುಬೆಗೆ ಏರಿಸ್ತಾರೆ. ಓಕೆ, ನೋಡಿ, ಕ್ರಿಸ್ತರನ್ನು ಸಿಲುಬೆಗೆ ಏರಿಸಿದ ಬೆಟ್ಟ ಯಾವುದು, ಪರ್ವತ ಯಾವುದು ಅಂತ ಕೂಡ, ಪರ್ವತ ಅಲ್ಲ ಬೆಟ್ಟ ಯಾವುದು ಅಂತ ಕೂಡ ಕೇಳ್ಬೋದು, ಗೋಲ್ಗೊಥಾ. ಓಕೆ, ಇನ್ನು ಯೇಸು ಕ್ರಿಸ್ತರ ಬೋಧನೆಗಳು ವೆರಿ ಇಂಪಾರ್ಟೆಂಟ್ ದೀಸ್ ಆಲ್ಸೋ. ಓಕೆ, ಸೊ ನೋಡಿ, ಯೇಸು ಕ್ರಿಸ್ತರ ಬೋಧನೆಗಳು ಅತ್ಯಂತ ಸರಳ ಹಾಗೂ ಸುಲಭ ಇದ್ವು, ಎಲ್ಲರೂ ಆಚರಣೆ ಮಾಡಬಹುದಾಗಿತ್ತು. ಅವುಗಳೇನು ಅಂತಂದರೆ ನೋಡಿ, ದೇವರು ಒಬ್ಬನೇ, ದಯಾಮಯನಾದಂತಹ ದೇವರು ಸರ್ವ ಜೀವರಾಶಿಗಳ ತಂದೆ ಆಗಿರ್ತಾನೆ. ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆಯನ್ನು ಹೊಂದಿರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿ ಮಾಡಿದ್ರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಹಾಗೆ ಪರರಿಂದ ಯಾವುದನ್ನು ನಾವು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಓಕೆ, ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ಬೇರೆ ದೇವರಿಂದ ಕ್ಷಮೆ ಇದೆ. ಓಕೆ, ಮಾನವ ಯಾವಾಗ ಸಫರ್ ಆಗ್ತಾನಲ್ಲ, ತಾನು ಹೌದು ಮಾಡಿದ್ದು ತಪ್ಪು, ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ವೆನ್ ದ ಸರೆಂಡರ್ ಅನ್ಕಂಡೀಷ್ನಲಿ ಟು ದ ಗಾಡ್, ಡೆಫಿನೆಟ್ಲಿ ದ ಗಾಡ್ ವಿಲ್ ಬಿ ಟೇಕ್ ಕೇರ್ ಆಫ್ ಹ್ಯಾಮ್, ಬಿಕಾಸ್ ದ ಗಾಡ್ ಹ್ಯಾಸ್ ಅ ಪ್ಲ್ಯಾನ್, ಅಮೇಝಿಂಗ್ ಪ್ಲ್ಯಾನ್. ಡು ಯು ನೋ ದ್ಯಾಟ್? ಸೊ ಹಾಗಾಗಿ ಭಗವಂತನನ್ನು ಅನ್ಕಂಡೀಷನಲ್ ಆಗಿ ವೆನ್ ಯು ಸರೆಂಡರ್ ಅನ್ಕಂಡೀಷ್ನಲಿ, ಸೊ ಆವಾಗ ಅವನು ಜವಾಬ್ದಾರಿ ತಗೊಳ್ತಾನೆ ನಮ್ಮದು ಅಂತ. ಇಲ್ಲಿ ಜೀಸಸ್ ಕೂಡ ಅದೇ ಹೇಳ್ತಾರೆ, ಮಾನವನ ಸೇವೆ ದೇವರ ಸೇವೆ ಅಂತ ನಾವು ಭಾವಿಸ್ಬೇಕು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಭಗವಂತ ಅವರನ್ನು ಕ್ಷಮ ಮಾಡ್ತಾನೆ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಇಲ್ಲ ಅಂತ ನಾವು ಕೂಡ ಹೇಳ್ತಾರೆ, ಗಾದೆ ಮಾತಿದೆ ಅಲ್ವಾ, ನಾನುಡಿ ಇದೆ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರೆಗೆ ನೀನು ಒಳ್ಳೆಯದನ್ನೇ ಬಯಸು. ವೆರಿ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್. ನೋಡಿ, ಈ ಕೊನೆ ಪಾಯಿಂಟ್ ಏನಿದೆಯಲ್ಲ, ಸೊ ಇದು ಒಂದೇ ಪಾಯಿಂಟ್ ಎಷ್ಟು ಆಳವಾದ ಅರ್ಥವನ್ನು ಕೊಡ್ತದೆ ಗೊತ್ತಾ. ಇದೊಂದರ ಮೇಲೆ ನಾನು ಇನ್ನೊಂದು ಸತಿ ನಿಮಗೆ ವಿಡಿಯೋ ಮಾಡ್ತಾನೆ. ಇದು ನಿಜವಾಗ್ಲೂ ನಮ್ಮ ಬದುಕನ್ನೇ ಬದಲಾಯಿಸ್ಬೋದು, ಬದುಕಲ್ಲ ಹಣೆ ಬರಹವನ್ನೇ ಬದಲಾಯಿಸ್ಬೋದು ಈ ಒಂದು ವಾಕ್ಯ ಪ್ರತಿಯೊಬ್ಬ ಮನುಷ್ಯಂದು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಅ ಪವರ್. ಎವ್ರಿಬಡಿ ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್. ಓಕೆ, ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಇವಾಗ ನೋಡಿ, ಮತ್ತೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯೇಸು ಕ್ರಿಸ್ತರ ಪವಿತ್ರ ಬೋಧನೆಗಳು ಅಥವಾ ಸರಳ ಆಚರಣೆಗಳು ಯಾವುದು ಅಂತಂದರೆ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಥರ ಅವ್ರದ್ದು ಬೋಧನೆ ಇತ್ತು. ಅವರ ಬೋಧನೆಗಳೆಲ್ಲ ಪ್ರೀತಿ, ಸೇವೆ, ಭ್ರಾತೃತ್ವದ ಉತ್ಕೃಷ್ಟವಾದಂತಹ ವಿಚಾರಗಳನ್ನೇ ತಳಹದಿಯನ್ನಾಗಿ ಹೊಂದಿದ್ವು. ಓಕೆ, ಸೊ ಇನ್ನು ಕ್ರೈಸ್ತ ಧರ್ಮದ ಪ್ರಚಾರ ನೋಡಿ, ಕ್ರೈಸ್ತ ಧರ್ಮದ ಪ್ರಚಾರ. ಓಕೆ, ನೋಡಿ, ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡೋಕ್ಕೆ ಶುರು ಮಾಡ್ತಾರೆ. ಯಾರು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ರಲ್ಲ ಅವ್ರನ್ನೆಲ್ಲರನ್ನೂ ಸಿಲುಬೆಗೇರಿಸ್ತಾರೆ. ಯೇಸು ಕ್ರಿಸ್ತರನ್ನಷ್ಟೇ ಅಲ್ಲ, ತುಂಬ ಹಿಂಸೆ ಕೊಟ್ಟು ಸಿಲುಬೆಗೇರಿಸ್ತಾರೆ. ಚಕ್ರವರ್ತಿಯಾದಂತಹ ಕಾನ್ಸ್ಟಾಂಟೈನನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮ್ನ ರಾಜ್ಯ ಧರ್ಮ ಆಗಿರುತ್ತೆ ಕ್ರೈಸ್ತ ಧರ್ಮ. ನಂತರ ಈ ಧರ್ಮ ಯುರೋಪಿನಾದ್ಯಂತ ಹರಡುತ್ತೆ. ಇದು ಚರ್ಚ್ಗಳು ಈಗ
ಈಗ ಪ್ರಸ್ತುತ ಚರ್ಚ್ಗಳ ಪ್ರಪಂಚದ ತುಂಬೆಲ್ಲ ಇದೆ. ನಮ್ಮ ಭಾರತ ದೇಶದಲ್ಲೂ ಸ್ಪೆಷಲಿ ಕರ್ನಾಟಕದಲ್ಲಿ ಕೂಡ ಇದೆ. ಓಕೆ, ಹೆಚ್ಚು ಜನ ಸದಸ್ಯತ್ವವನ್ನು ಹೊಂದಿದ್ದಾರೆ. ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ಓಕೆ, ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಏನು ನೋಡ್ರಿ, ಒಂದು ಕಡೆ ಧರ್ಮಗಳನ್ನ ಕೊಟ್ಟು ಮತ್ತೊಂದು ಕಡೆ ಅವುಗಳ ಪವಿತ್ರ ಗ್ರಂಥಗಳನ್ನ ಕೊಡ್ತಾರೆ. ಹೊಂದಿಸಿ ಬರೆಯಿರಿಯಲ್ಲಿ ಕೇಳಬಹುದು. ಓಕೆ, ಹಾಗೆ ತುಂಬ ಪಾಯಿಂಟ್ಗಳು ಬರುತ್ತೆ. ಇನ್ನಿಲ್ಲಿ ಕಾನ್ಸ್ಟಾಂಟೈನ್ ಅನ್ನುವಂತಹ ಪದ ಬಂದಿದೆ. ಕಾನ್ಸ್ಟಾಂಟೈನ್ ಅಂದರೆ ಕಾನ್ಸ್ಟಾಂಟಿನೋಪಲ್ ಪದನ ನಿಮಗೆ ನೆನಪಾಗಬೇಕು. ಓಕೆ, ಯಾವಾಗ ಆಯಿತು, ಯಾತಕ್ಕೋಸ್ಕರ ಆಯಿತು, ಅದಾದಮೇಲೆ ಏನು ಪರಿಣಾಮ ಆಯಿತು, ಹೋಗಿ ಈ ಥರ ಎಲ್ಲ ಸ್ವಲ್ಪ ನೀವು ತಿಳ್ಕೊಬೇಕಾಗತ್ತೆ. ಓಕೆ, ಇನ್ನೆಲ್ಲಿ ನೋಡಿ ನೆಕ್ಸ್ಟ್ ಏನಿದೆ ಅಂತಂದರೆ, ಓಕೆ ಸಾರಿ, ಇಲ್ಲಿ ನೋಡಿ ಏನಿದೆ ಅಂದರೆ ಕ್ರೈಸ್ತ ಧರ್ಮದ ಪಂಗಡಗಳು ಅಂತ ಬಂದರೆ ನೋಡಿ, ಕ್ರೈಸ್ತ ಧರ್ಮದ ಪಂಗಡಗಳು ಅಂತ ಬಂದರೆ 16ನೇ ಶತಮಾನದವರೆಗೂ ರೋಮ್ ದೇಶ ಕ್ಯಾಥೋಲಿಕರ ಹಿಡಿತದಲ್ಲಿ ಇರ್ತದೆ. ಕ್ರೈಸ್ತ ಧರ್ಮ ಹೊಸ ಕವಲುಗಳಾಗಿ ಒಡೆದು ಹೋಗ್ತದೆ. ಕ್ರಮೇಣ ಜನಸಾಮಾನ್ಯರಿಗೆ ಕ್ರೈಸ್ತ ಧರ್ಮದ ಬೋಧನೆಗಳಿಂದ ದೂರ ಸರಿತಾರೆ ಜನ. ಓಕೆ, ಆಮೇಲೆ ಚರ್ಚ್ಗಳಲ್ಲಿ ಪುರೋಹಿತರು ಮತ್ತು ಭೂಮಾಲೀಕರು ಮೆರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಧರ್ಮ ಜನರ ವಿರೋಧಕ್ಕಾಗಿ ಗುರಿಯಾಗತ್ತೆ. ಹಾಗೆ ಈ ಹಿನ್ನೆಲೆಯಲ್ಲಿ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಜರ್ಮನಿ ಸುಧಾರಣಾ ಚಳವಳಿಗಳು ಕೂಡ ಪ್ರಾರಂಭ ಆಗುತ್ತೆ. ಆಮೇಲೆ ಪ್ರೊಟೆಸ್ಟೆಂಟ್ ಎನ್ನುವಂತಹ ಹೊಸ ಪಂಗಡ ಕೂಡ ಸೃಷ್ಟಿಯಾಗುತ್ತೆ. ಇದರಿಂದ ಕ್ರೈಸ್ತ ಧರ್ಮ 2 ಪಂಗಡಗಳಾಗಿ ಒಡೆದು ಹೋಗುತ್ತೆ, ಒಂದು ಕ್ಯಾಥೋಲಿಕ ಮತ್ತೊಂದು ಪ್ರೊಟೆಸ್ಟೆಂಟ್. ಕ್ರೈಸ್ತ ಧರ್ಮದ ಪಂಗಡಗಳು, ಈ ಪಂಗಡಗಳನ್ನು ಕೂಡ ಹೊಂದಿಸಿ ಬರೆಯರಿಯಲ್ಲಿ ಕೊಡ್ಬೋದು. ಯಾಕಂದರೆ ನೋಡಿ, ಇಲ್ಲೂ 2 ಪಂಗಡಗಳಿದೆ ಕ್ರೈಸ್ತ ಧರ್ಮದಲ್ಲೂ, ಕ್ಯಾಥೋಲಿಕ ಪ್ರೊಟೆಸ್ಟೆಂಟ್, ಹೀನಾಯಾನ ಮಹಾಯಾನ, ಶ್ವೇತಾಂಬರ ದಿಗಂಬರ. ಸೊ ಈ ಥರ ಒಂದು ಕಡೆ ಒಂದು ಕಡೆ ಧರ್ಮಗಳನ್ನ, ಒಂದು ಕಡೆ ಅವುಗಳ ಪಂಗಡಗಳನ್ನ ಕೂಡ ಕೊಡ್ಬೋದು, ಹೊಂದಿಸಿ ಬರೆಯರಿಯಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಇಸ್ಲಾಂ ಧರ್ಮ ಬರ್ತದೆ. ಇಸ್ಲಾಂ ಧರ್ಮ ಏನಿದೆ ನೋಡಿ, ಇಸ್ಲಾಂ ಧರ್ಮ ಪ್ರಾರಂಭವಾದದ್ದು ಅರೇಬಿಯಾ ದೇಶದಲ್ಲಿ. ಓಕೆ, ಅರೇಬಿಯಾ ದೇಶದಲ್ಲಿ ಕೇಳ್ಬೋದು 1 ಅಂಕದ ಪ್ರಶ್ನೆಯಲ್ಲಿ. ಇದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ. ಗೊತ್ತಿರಲಿ, ಇಂಪಾರ್ಟೆಂಟ್. ಈ ಹೇಳಿಕೆಗಳಲ್ಲಿ ಪ್ರತಿಪಾದನೆಗಳಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ, ಗೊತ್ತಿರಲಿ. ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ ಯಾವುದು? ಅರೇಬಿಯಾ. ಗೊತ್ತಿರಲಿ, ಅರೇಬಿಯಾ ಅಂತ ಬಂದಾಗ ಆ ದೇಶದ ಹವಾಮಾನ, ಭೂಪ್ರದೇಶ, ಭೌಗೋಳಿಕವಾಗಿ ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರದೇಶ ಮರುಭೂಮಿಯಾಗಿದ್ದು ವ್ಯವಸಾಯಕ್ಕೆ ಇದು ಯೋಗ್ಯ ಆಗಿರಲಿಲ್ಲ. ಇದರಿಂದ ಅರಬರು ಏನು ಮಾಡ್ತಾರೆ, ವಲಸೆಗಾರರಾಗಿ ಅವ್ರು ಏನು ಮಾಡ್ತಾರೆ, ಫಲವತ್ತಾದಂತಹ ಭೂಮಿಯನ್ನು ಹುಡುಕೋತಾ ನೀರು ಎಲ್ಲಿ ಸಿಗ್ತದೋ ಅಂತ ನೋಡ್ಕೊಳ್ತಾ ಅಲ್ಲಿ ಬಂದು ನೆಲೆಸ್ತಾರೆ. ಈ ರೀತಿ ನೆಲೆಸಿದಂತಹ ಪ್ರದೇಶಗಳೇ ಮೆಕ್ಕ ಮತ್ತು ಮದೀನಾಗಳಾಗ್ತಾವೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಪ್ರವಾದಿ ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು. ಓಕೆ, ಇವರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರಂತೆ. ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಅಂತೆ. ಇವರು ಜನಿಸುವ ಕೆಲವು ತಿಂಗಳ ಮುಂಚೆ ತಂದೆ ಮರಣವನ್ನು ಹೊಂದಿರ್ತಾರಂತೆ. ಅವರ 6ನೆಯ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಳ್ತಾರೆ. ಯಾರು? ಮಹಮ್ಮದ್ ಪೈಗಂಬರರು. ನೋಡಿ, ಅವ್ರು ಹುಟ್ಟೋಕ್ಕೂ ಮುಂಚೆ ಪಪ್ಪನ ಕಳ್ಕೊಳ್ತಾರೆ ತಾಯಿ ಹೊಟ್ಟೆಗಿದ್ದಾಗ. ಹುಟ್ಟಿದ ಮೇಲೆ 6 ತಿಂಗಳ ನಂತರ ತಾಯಿನೂ ಕಳ್ಕೊಳ್ತಾರೆ ಮಹಮ್ಮದ್ ಪೈಗಂಬರರು. ಆಮೇಲೆ ಅವರು ತಮ್ಮ 6ನೆಯ ವಯಸ್ಸಿನಲ್ಲಿ, ಅದೇ 6 ವರ್ಷ ವಯಸ್ಸಿದ್ದಾಗ ತಮ್ಮ ತಾಯಿನೂ ಕಳ್ಕೊಳ್ತಾರೆ. ಕಳ್ಕೊಂಡಾದ್ಮೇಲೆ ತಮ್ಮ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೀತಾರೆ. ಅಂದರೆ ಅವ್ರ ಚಿಕ್ಕಪ್ಪನ ಮನೆಯಲ್ಲಿ ಅವ್ರು ಬೆಳೀತಾರೆ, ತಂದೆ ತಾಯಿ ಇಲ್ಲ ಅನ್ನೋಣ. ಮೂಲತಃ ಚಿಕ್ಕಪ್ಪ ಕೂಡ ಒಬ್ಬ ವ್ಯಾಪಾರಿಯಾಗಿರ್ತಾರೆ. ಅವರ ತಂದೆಯ ಸಹೋದರ ಚಿಕ್ಕಪ್ಪ ಒಬ್ಬ ವ್ಯಾಪಾರಿಯಾಗಿರ್ತಾರೆ. ಕೆಲಸದ ನಿಮಿತ್ತ ಅನೇಕ ದೂರದ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಹಮ್ಮದ್ರು ಅವ್ರ ಜೊತೆ ಪ್ರಯಾಣ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರ ಚಿಕ್ಕಪ್ಪನ ಜೊತೆಗೆ. ಕಾಲಾನಂತರದಲ್ಲಿ ಆಫ್ಟರ್ ದ್ಯಾಟ್ ಸಮ್ ಡೇಸ್ ಏನಾಗ್ತದೆ ನೋಡಿ, ಒಬ್ಬ ಶ್ರೀಮಂತ ವಿಧವೆಯನ್ನು ಮಹಮ್ಮದ್ರು ಆ ಸಂದರ್ಭದಲ್ಲಿ ಮದುವೆ ಮಾಡ್ಕೊಳ್ತಾರೆ. ಖದೀಜಾ ಬಳಿ ನೌಕರಿಗೆ ಸೇರ್ತಾರೆ. ಫಸ್ಟು ಶ್ರೀಮಂತ ವಿಧವೆಯ ಮಹಿಳೆ ಹತ್ರ ಕೆಲಸಕ್ಕೆ ಸೇರಿಕೊಳ್ತಾರೆ. ಆವಾಗ
ಮುಂದೆ ಅದೇ ವಿಧವೆ ಜೊತೆ ವಿವಾಹವನ್ನು ಆಗ್ತಾರೆ. ಅವರಿಗೆ 2 ಮಕ್ಕಳು ಇರ್ತಾರಂತೆ, ಗಂಡು ಮಕ್ಕಳು 2 ಹಾಗೆ 4 ಪುತ್ರಿಯರು, ಅಂದರೆ 6 ಜನ ಮಕ್ಕಳು ಮೊಹಮ್ಮದ್ ಪೈಗಂಬರರಿಗೆ. ಹೆಣ್ಮಕ್ಳು 4, ಗಂಡು ಮಕ್ಕಳು 2. ಅದೇ ವಿಧವೆ ಜೊತೆಗೆ ಮದುವೆನೂ ಮಾಡ್ಕೊಳ್ತಾರೆ. ಓಕೆನಾ. ಸೊ ಇನ್ನು ಮೊಹಮ್ಮದರು ಸದಾ ಚಿಂತನಾ ಮಗ್ನರಾಗಿ ಇರ್ತಾರೆ, ಒಂಟಿಯಾಗಿರೋದಕ್ಕೆ ಪ್ರಾರಂಭ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದು ಸದಾ ಪ್ರಾರ್ಥನೆ ಮಾಡೋದು ಅವ್ರ ಅಭ್ಯಾಸ ಆಗಿರುತ್ತೆ. ಈ ಪ್ರಾರ್ಥನಾ ಸ್ಥಳವನ್ನು ಮೆಕ್ಕಾದ ಬಳಿ ಹೀರಾ ಎನ್ನುವ ಬೆಟ್ಟದ ತಪ್ಪಲಿನಿಂದ ಇರ್ತಕ್ಕಂತಹ ಒಂದು ಗುಹೆಯಲ್ಲಿ ಅವರು ಮಾಡ್ತಾ ಇರ್ತಾರೆ. ನೋಡಿ, ಹೀರಾ ಅನ್ನುವಂತಹ ಬೆಟ್ಟದ ತಪ್ಪಲಿನಲ್ಲಿ ಒಂದು ಗುಹೆ ಇರ್ತದೆ. ಅಲ್ಲಿ ಅವರು ಸದಾಕಾಲ ಪ್ರಾರ್ಥನೆಯನ್ನು ಮಾಡೋಕ್ಕೆ ಶುರು ಮಾಡಿರ್ತಾರೆ. ಹೀಗೆ ಒಂದು ದಿನ ಧ್ಯಾನದಲ್ಲಿ ಕೂತಿದ್ದಾಗ ಅಲ್ಲಿ ಅವರಿಗೆ ದೇವದೂತನೊಬ್ಬನ ಧ್ವನಿಯನ್ನು ಕೇಳ್ತಾರೆ, ಅಂದರೆ ಅಶರೀರವಾಣಿಯನ್ನು ಕೇಳ್ತಾರೆ. ದೇವದೂತ ಮೊಹಮ್ಮದರನ್ನ ನೀನು ಅಲ್ಲಾನ ಪ್ರವಾದಿ ಅಂತ ಉದ್ಗಾರ ಮಾಡ್ತಾರೆ, ಅಂದರೆ ದೇವರ ಪ್ರವಾದಿ ನೀನು ಅಂತ ಹೇಳ್ತಾರಂತೆ. ಮುಂದೆ ತಾನು ಅಲ್ಲಾನ ಪ್ರವಾದಿ ಅಂತ ತಮ್ಮ ಕುಟುಂಬ, ಬಂಧು ವರ್ಗ ಮತ್ತು ಸ್ನೇಹಿತ ವರ್ಗಕ್ಕೆ ಅವರು ಅದನ್ನು ಅರ್ಥ ಮಾಡಿಸ್ತಾರೆ ಮೊಹಮ್ಮದ್ ಪೈಗಂಬರರು. ಇವರು ತಮ್ಮನ್ನು ತಾವು ದೇವರೆಂದು ಕರೆದುಕೊಳ್ಳಲಿಲ್ಲ, ತಾವು ಕೇವಲ ಅಲ್ಲಾನ ಪ್ರವಾದಿ ಅಂತ ಪರಿಗಣಿಸ್ಕೊಳ್ತಾರೆ. ಹಾಗೆ ತಾವು ಆಲಿಸಿದಂತಹ ದೈವಿ ಸತ್ಯ ಅಂದರೆ ಸುವಾರ್ತೆಯನ್ನು, ಅಂದರೆ ಅದೇನು ಅನ್ವಿಸಿಬಲ್ ವಾಯ್ಸ್ ಕೇಳಿಸ್ತಲ್ಲ, ಸೊ ಆವಾಗ ಅವರು ಏನು ಮಾಡ್ತಾರೆ, ಅದು ಒಂದಿಷ್ಟು ದೈವದ ಸಂದೇಶವನ್ನು ಹೇಳಿರುತ್ತೆ, ಅದನ್ನು ಅವರು ವ್ಯಕ್ತಪಡಿಸ್ತಾರೆ. ಅವರ ಶಿಷ್ಯರು ಈ ನುಡಿಗಳನ್ನು ಸಂಗ್ರಹಿಸಿಟ್ಟು ಇದನ್ನು ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಅಂತ ಅದನ್ನು ಬರೀತಾರೆ. ಅಂದರೆ ಏನು ಮೊಹಮ್ಮದ್ ಪೈಗಂಬರರಿಗೆ ಧ್ಯಾನಾಸಕ್ತನಾಗಿ ಕೂತಾಗ ಅಲ್ಲಿ ಅವ್ರಿಗೆ ಏನು ಬಂದ ಅಶರೀರವಾಣಿ ಅಥವಾ ಒಬ್ಬ ದೇವದೂತ ಬಂದು ಏನೋ ಹೇಳಿರ್ತಾರಲ್ವ, ಕೆಲವೊಂದಿಷ್ಟು ಒಳ್ಳೆಯ ಹಿತ ನುಡಿಗಳನ್ನು ಹೇಳಿರ್ತಾರೆ, ನೀನು ದೇವರ ಪ್ರಚಾರಕ ಅಂತ. ಸೊ ಈ ಥರ ಹೇಳಿದಾಗ ನೋಡಿ ಅಲ್ಲಿ ಏನಾಗ್ತದೆ, ಅವ್ರಿಗೆ ನೀನು ದೇವರ ಪ್ರವಾದಿ ಅಂತ ಹೇಳಿ ಕೆಲವೊಂದಿಷ್ಟು ಸುವಾರ್ತೆಗಳನ್ನ, ದೈವಿ ಸತ್ಯಗಳನ್ನ ಹೇಳ್ತಾರಂತೆ. ಸೊ ಅದನ್ನು ಸಂಗ್ರಹ ಮಾಡ್ತಾರೆ. ಮೊಹಮ್ಮದ್ ಪೈಗಂಬರರ ಶಿಷ್ಯರೆಲ್ಲ ಸಂಗ್ರಹ ಮಾಡಿ ಒಂದು ಗ್ರಂಥವನ್ನಾಗಿ ರಚಿಸ್ತಾರೆ. ಅದನ್ನು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ಇಲ್ಲಿಗೆ ಇಸ್ಲಾಂ ಧರ್ಮದ್ದು ಮುಗೀತು, ಪಾರ್ಸಿ ಧರ್ಮದ್ದು, ಯಹೂದ್ಯರದು ಎಲ್ಲ ಮುಗೀತು. ಓಕೆ, ಕ್ರೈಸ್ತ ಧರ್ಮದ್ದು ಮುಗೀತು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಸಾರಿ ಇನ್ನೂ ಇದೆ ಇಲ್ಲಿ ನೋಟ್ಸು, ಲಿಸನ್ ಕೇರ್ಫುಲಿ, ಸಾರಿ ಫಾರ್ ದ್ಯಾಟ್. ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲಿ ಕೂಡ ಯೇಸು ಕ್ರಿಸ್ತರನ್ನು ಹೇಗೆ ವಿರೋಧ ಮಾಡ್ತದಲ್ಲ, ಮೆಕ್ಕಾದಲ್ಲಿ ಇರ್ತಕ್ಕಂತಹ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧ ಮಾಡೋಕ್ಕೆ ಶುರು ಮಾಡುತ್ತೆ. ಇವ್ರು ಯಾವಾಗ ಧರ್ಮ ಪ್ರಚಾರವನ್ನು ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಆವಾಗ, ಈ ಕಾರಣದಿಂದ ಮುಂದೆ ಪೈಗಂಬರರಿಗೆ ಮೆಕ್ಕಾದಲ್ಲಿ ಬೋಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. 622ರಲ್ಲಿ ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಆವಾಗ ಅದನ್ನು ಏನು ಮಾಡ್ತಾರೆ, ಅವರು ಪ್ರಯಾಣವನ್ನು ಮಾಡಿರ್ತಕ್ಕಂತಹದ್ದನ್ನು ಹಿಜರಾ ಶಕೆ ಅಂತ ಕರೀತಾರೆ. ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿದೆ. ಅಲ್ಲಿಂದ ಹಿಜರಾ ಶಕೆ, ಇದು ನೋಡಿ ಇದ್ರ ಮೇಲೆ ಕ್ವಶನ್ ಆಗಿದೆ. ಹಿಜರಾ ಶಕೆ ಪ್ರಾರಂಭವಾಗಿದ್ದು ಯಾವಾಗ? 1622ರಲ್ಲಿ. ಅದರ ಅರ್ಥ ಏನು ಅಂತ ಕೇಳ್ಬೋದು, ಅಥವಾ ಹೇಳಿಕೆಗಳಲ್ಲಿ ಪ್ರತಿಪಾದನೆಯಲ್ಲಿ ಕೊಟ್ಟು ಕೇಳ್ಬೋದು. ಹಾಗಾಗಿ ಹಿಜ್ರಾ ಅಂದರೆ ಏನು, ಎಲ್ಲಿಂದ ಎಲ್ಲಿವರೆಗೂ ಅವ್ರು ಯಾವಾಗ ಮಾಡಿದ್ರೆ, ಇದೆಲ್ಲ ಸ್ವಲ್ಪ ಹೇಳಿಕೆ ಅಥವಾ ಪ್ರತಿಪಾದನೆಗೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸ್ವಲ್ಪ ಕಾಲ ಮದೀನಾದಲ್ಲಿ ನೆಲೆಸಿರ್ತಾರೆ ಅವರು. ಆಮೇಲೆ ಅರೇಬಿಯಾದ ಅನೇಕ ಬುಡಕಟ್ಟುಗಳನ್ನು ಒಂದುಗೂಡಿಸ್ತಾರೆ. ಅದ್ರ ಮೂಲಕ ಅವರು ತುಂಬ ಶಕ್ತಿಯನ್ನು ಪಡ್ಕೊಳ್ತಾರೆ ಧರ್ಮ ಪ್ರಚಾರಕ್ಕೆ. ಹಾಗೆ ಏನಾಗುತ್ತೆ, ಪುನಃ ಅವ್ರು ಏನು ಮಾಡ್ತಾರೆ, ಮೆಕ್ಕಾಕ್ಕೆ ತಮ್ಮ ಅನುಯಾಯಿಗಳೊಂದಿಗೆ ಬಂದು ನೆಲೆಸ್ತಾರೆ. ನಂತರ ಅಲ್ಲಿನೇ 1632ರಲ್ಲಿ ಕೊನೆ ಉಸಿರನ್ನು ಎಳಿತಾರೆ. ನೋಡಿ, ಯಾವಾಗ ಅವರು ಮೆಕ್ಕಾಕ್ಕೆ ಬಂದ ಅನುಯಾಯಿಗಳ ಜೊತೆಗೆ ನೆಲೆಸ್ತಾರಲ್ವ, ಸೊ 1632ರಲ್ಲಿ ಮೊಹಮ್ಮದ್ ಪೈಗಂಬರರು ಕೊನೆ ಉಸಿರನ್ನು ಎಳಿತಾರಂತೆ. ಓಕೆ, ಮುಂದೆ ನೋಡಿ ಇಸ್ಲಾಂ ಧರ್ಮದ ಬೋಧನೆಗಳು ಏನೇನಿದೆ ಅಂತ ನೋಡಿ. ಇಸ್ಲಾಂ ಅಂತಂದರೆ ಒಂದು ದೇವರಿಗೆ ಶರಣಾಗುವಂಥ ಅರ್ಥ, ಅಂದರೆ ಒಂದೇ ದೇವರು ಒಬ್ಬನೇ ಅಂತ ಅರ್ಥ. ಓಕೆ, ಇನ್ನು ಮುಸ್ಲಿಂ ಅಂತಂದರೆ ದೇವರ ಅನುಯಾಯಿ ಅಂತ ನೋಡಿ. ಮುಸ್ಲಿಂ ಅಂತಂದ್ರೇನು? ದೇವರ ಅನುಯಾಯಿ. ಈ ಧರ್ಮದ ಬೋಧನೆಗಳು ಈ ಥರ ಇದೆ. ಏನೇನಿದೆ? ದೇವರು ಒಬ್ಬನೇ, ಆತನೇ ಅಲ್ಲಾಹನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು ಅಂತ ಹೇಳ್ತಾರೆ ಅವರು. ಪ್ರಾರ್ಥನೆಯ ಮೂಲಕ
ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನವನ್ನು ನಡೆಸಬೇಕು, ದುಷ್ಟ ಚಟಗಳಿಂದ ದೂರ ಇರಬೇಕು, ದೀನ ದುರ್ಬಲರ ಬಗ್ಗೆ ಕರುಣೆ ಇರಬೇಕು, ಸ್ತ್ರೀಯರ ಬಗ್ಗೆ ತುಂಬ ಗೌರವ ಇರಬೇಕು ಅಂತ ಹೇಳ್ತಾರೆ. ಓಕೆ, ಸ್ತ್ರೀ ನೋಡಿ ಇಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಚಂದ ಹೇಳಿದ್ದಾರೆ ಮೊಹಮ್ಮದ್ ಪೈಗಂಬರರು. ಅವರು ಕೇವಲ ಮುಸ್ಲಿಂ ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು ಅಂತ ಹೇಳಲಿಲ್ಲ, ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು. ಸ್ತ್ರೀ ಅಂತಂದರೆ ಎಲ್ಲ ಧರ್ಮದ ಸ್ತ್ರೀಯರು ಅಲ್ವಾ, ಅದೆಷ್ಟು ಚಂದ ಹೇಳಿದ್ದಾರೆ ನೋಡಿ ಪೈಗಂಬರರು, ಎಷ್ಟು ಚಂದ ಅರ್ಥ ಕೊಟ್ಟಿದ್ದಾರೆ ಅಲ್ವಾ. ಸ್ತ್ರೀಯರನ್ನು ಯಾವುದೇ ಧರ್ಮದ ಸ್ತ್ರೀಯರಾಗಲಿ, ಸ್ತ್ರೀ ಅಂದರೆ ಸ್ತ್ರೀನೇ ಅಲ್ವಾ, ಗೌರವದಿಂದ ಕಾಣಬೇಕು, ಗೌರವ ಕೊಡಬೇಕು, ದೀನ ದಲಿತರಿಗೆ ಸಹಾಯವನ್ನು ಮಾಡಬೇಕು. ನೋಡಿ, ದೀನ ದುರ್ಬಲರ ಸಹಾಯವನ್ನು ಮಾಡಬೇಕು, ಅಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಎಷ್ಟು ಚಂದ, ಎಷ್ಟು ಸರಳ ಇದೆ ಅವರ ಹೇಳಿಕೊಟ್ಟಂಥದ್ದು. ಇಷ್ಟನ್ನು ಮನುಷ್ಯ ಚೆನ್ನಾಗಿ ರೂಢಿಸ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಕೆಟ್ಟದ್ದು ಅಂತ ಯಾವುದೂ ಇರಲ್ಲ, ಯಾವುದ್ರಲ್ಲೂ ಇರಲ್ಲ. ಓಕೆ, ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ಹಾಗೆ ಅನುಸರಿಸಬೇಕಾದದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಓಕೆ, ಇಸ್ಲಾಂ ಧರ್ಮದ ಆಚರಣೆಗಳು ನೋಡಿ, ಇಸ್ಲಾಂ ಧರ್ಮದಲ್ಲಿ 5 ಪ್ರಮುಖ ಆಚರಣೆಗಳಿದೆ. ಸೊ ಈ ಪ್ರಮುಖ 5 ಆಚರಣೆಗಳನ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ, ನೀವು ಓದ್ಕೊಳ್ಳಿ. ಅದು ಯಾವುದ್ಯಾವುದಿದೆ ನೋಡಿಬಿಡಿ, ಹೇಳ್ತೇನೆ ಕೇಳಿ. ಕಲೀಮಾ ಅಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇರಬೇಕು, ಮೊಹಮ್ಮದ್ರು ಅವನ ಪ್ರವಾದಿಗಳು ಗೊತ್ತಿರಲಿ. ಎರಡನೇದು ನಮಾಜ್, ಪ್ರತಿದಿನ 5 ಬಾರಿ ನಮಾಜ್ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಇನ್ನು ರೋಜಾ ಅಂತ ಬರ್ತದೆ, ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡೋದು, 1 ತಿಂಗಳು ಮಾಡ್ತಾರೆ ಅಲ್ವಾ, ಎಷ್ಟು ಚಂದ ಉಪವಾಸ ಮಾಡ್ತಾರೆ ಅವರು ರೋಜಾ ಬಂದಾಗ 1 ತಿಂಗಳು. ಕೆಲವೊಬ್ರು 1 ವಾರ, ಕೆಲವೊಬ್ರು ಹಿಂದೆ 2 ದಿನ ಮುಂದೆ 2 ದಿನ ಈ ಥರ ಮಾಡ್ತಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ. ಅಂದರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಲ್ವಾ ರೋಜಾ ಉಪವಾಸ ಇರೋದು, ಅಂದರೆ ಅವರು ಬಹುಶಃ ನೀರನ್ನು ಸಹ ಕುಡಿಯಲ್ಲ ಅಂದ್ಕೊಳ್ತೀನಿ ನಾನು. ಇನ್ನು ಜಕಾತ, ಆದಾಯದಲ್ಲಿ ನಿಗದಿಪಡಿಸಿದಂತಹ ಭಾಗವನ್ನು ಬಡವರ ದಾನಕ್ಕಾಗಿ ಇಡಬೇಕು ಅನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ. ಅವರೆಷ್ಟು ದುಡಿತಾರೋ ಅದರಲ್ಲಿ ಸ್ವಲ್ಪ ಭಾಗವನ್ನು ಬಡವರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕ್ಕೆ ಅಂತ ಎತ್ತಿಡಬೇಕಂತೆ. ಹಜ್ ಅನ್ನುವಂಥದ್ದು ಜೀವನದಲ್ಲಿ ಒಂದು ಬಾರಿ ಆದರೂ ಮೆಕ್ಕ ಯಾತ್ರೆಯನ್ನು ಮಾಡಲೇಬೇಕು ಅಂತ ಅವರಿಲ್ಲಿ ಹೇಳ್ತಾರೆ. ಈ 5 ಆಚರಣೆಗಳು ಇಸ್ಲಾಮ ಆಧಾರ ಸ್ತಂಭಗಳು ಅಂತ ಕರೀತಾರೆ. ಓಕೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡಿ, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತಾರೆ. ಖಲೀಫರು ಅಂದರೆ ಅಂತ ಕೇಳ್ಬೋದು. ಖಲೀಫರು ಅಂತಂದರೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ಮೊಹಮ್ಮದ್ ಪೈಗಂಬರರ ನಂತರ ಖಲೀಫರು ಇಸ್ಲಾಂನ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾಗ್ತಾರೆ. ಅಬೂಬಕರ್ ಮೊದಲನೆಯ ಖಲೀಫಾ ಆಗಿರ್ತಾನೆ, ಗೊತ್ತಿರಲಿ. ಮೊದಲನೆಯ ಖಲೀಫಾ ಯಾರು? ಅಬೂಬಕರ್ ಮೊದಲನೆಯ ಖಲೀಫಾ ಆಗಿರ್ತಾರೆ. ಖಲೀಫಾ ಅಂದರೆ ಯಾರು? ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ಇನ್ನು ಇಸ್ಲಾಂ ಧರ್ಮದ ಪಂಗಡಗಳು ನೋಡಿ, ಇತರೆ ಧರ್ಮಗಳಲ್ಲಿ ಇರುವಂತೆ ಇಸ್ಲಾಂ ಧರ್ಮದಲ್ಲಿಯೂ ಅನೇಕ ಪಂಗಡಗಳು ಇವೆ. ಅವುಗಳನ್ನು ಪ್ರಮುಖವಾಗಿ ಸಿಯಾ ಮತ್ತು ಸುನ್ನಿ ಪಂಗಡಗಳು ಅಂತ ಕರೀತಾರೆ. ಓಕೆ, ಸೊ ಇದಿಷ್ಟು ಮೊದಲನೇ ಪಾಠ ಆಗಿತ್ತು. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಕ್ಸಾಮ್ ಪರ್ಪಸ್ಗೆ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್. ನೋಡಿ, ಇದರಲ್ಲಿ ಕಾನ್ಸ್ಟಂಟಿನೋಪಲ್ ಬಂತು, ವಿಶ್ವಸಂಸ್ಥೆ ಬಂತು, ಮಹಾಯುದ್ಧಗಳು ಬಂತು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದಿಷ್ಟು ಹೆಚ್ಚು ನೋಟ್ಸ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ಈಗ ಸಾಕಷ್ಟು ವಿಡಿಯೋಸ್ಗಳು ಅವೈಲೇಬಲ್ ಇದೆ, ನಿಮಗೆ ನೋಟ್ಸ್ಗಳು ಸಿಗುತ್ತೆ ಯೂಟ್ಯೂಬಲ್ಲಿ. ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿ ಕ್ಲಾಸಸ್ ಮಾಡ್ತಾ ಇರ್ತಾರೆ. ನಿಮಗೆ ಯಾರು ಕ್ಲಾಸ್ ಅನುಕೂಲ ಅನಿಸುತ್ತೋ ಅವ್ರ ಕ್ಲಾಸ್ನ ನೋಡಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ಸೊ ನಿಮಗೆ ಇದು ಅರ್ಥ ಆಗಿದೆ, ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಕೆಳಗೆ ಲೈಕ್ ಬಟನ್ ಕಾಣಿಸ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಮೋರ್, ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಪಾಠದೊಂದಿಗೆ. ಓಕೆ, ಮುಂದಿನ ನೋಟ್ಸಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.